ಹಾಸ್ಯ ಕಮಲ ಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜ ಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಃ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಇವಾಗ ಸ್ವಯಂಭೂ ಮನುವಿನ ಸಂತತಿ, ಅದರಲ್ಲಿ ಮೊದಲು ಆಕೂತಿಯ ಮಗನಾಗಿ ಮೊದಲು ವರಾಹಾವತಾರ ಆಯಿತು. ಆಕೂತಿಯ ಮಗನಾಗಿ ಯಜ್ಞನಾಮಕ ಭಗವಂತನ ಅವತಾರವನ್ನು ನೋಡಿದೆವು. ಆಮೇಲೆ ದೇವಹೂತಿಯ ಮಗನಾಗಿ ಕಪಿಲ ನಾಮಕ ಭಗವಂತನ ಅವತಾರವನ್ನು ಕೂಡ ನಾವು ನೋಡಿದೆವು. ಆಮೇಲೆ ದೇವಹೂತಿಯ ಮಗಳು ಅನಸೂಯಿಯ ಮಗನಾಗಿ ಭಗವಂತ ಅವತರಿಸಿದಂಥ ದತ್ತಾತ್ರೇಯ ಅವತಾರವನ್ನು ನೋಡಿದೆವು. ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವುದಕ್ಕೋಸ್ಕರ ಭಗವಂತ ಮೂರು ವ್ಯವಸ್ಥೆ, ಅದರಲ್ಲಿ ಒಂದು ತಾನು ಅದಕ್ಕೋಸ್ಕರ ತಾನು ಒಂದು ರೂಪ ತಾಳಿದ, ಮತ್ತೆ ಇಬ್ಬರೊಳಗೆ ತಾನು ಪ್ರವೇಶ ಮಾಡಿದ. ಒಂದು ಅಂಶಾವತಾರ, ಎರಡು ಪ್ರವೇಶಾವತಾರಗಳು. ಸೃಷ್ಟಿಗೋಸ್ಕರ ಚತುರ್ಮುಖನಲ್ಲಿ ಒಂದು ಪ್ರವೇಶಾವತಾರ, ಚತುರ್ಮುಖನಲ್ಲಿ ಪ್ರವೇಶ ಮಾಡಿದ. ಸಂಹಾರಕ್ಕೋಸ್ಕರ ಶಿವನಲ್ಲಿ ಶಿವನಾಮಕನಾಗಿ ಪ್ರವೇಶ ಮಾಡಿದ. ಪಾಲನೆಗೋಸ್ಕರ ಸೃಷ್ಟಿ ಸಂಹಾರಗಳ ಮಧ್ಯದ ಅವಧಿಯಲ್ಲಿ ಪಾಲನೆಗೋಸ್ಕರ ಅಥವಾ ಸ್ಥಿತಿಗೋಸ್ಕರ ತಾನೇ ಒಂದು ಅಂಶಾವತಾರವನ್ನ ಚತುರ್ಮುಖನಿಗೊಲಿದು ರೂಪ ತಾಳಿ ಬಂದ. ಅದು ವಿಷ್ಣು ನಾಮಕ ಅವತಾರ, ಅದನ್ನೂ ನೋಡಿದೆವು. ಆಮೇಲೆ ಕೊನೆಯ ಮಗಳು ಸ್ವಯಂಭವನ ಪ್ರಸೂತಿ, ಅವಳ ಮಗಳು ಮೂರ್ತಿ, ಅವಳಲ್ಲಿ ಭಗವಂತ ನರನಾರಾಯಣ ರೂಪದಿಂದ ಅವತರಿಸಿ ಬಂದದ್ದನ್ನು ನೋಡಿದೆವು. ಇವಾಗ ಮಕ್ಕಳ ಒಂದು ಸಂತತಿ ಪರಂಪರೆಯಲ್ಲಿ ಮಗಳಂದಿರಲ್ಲಿ ಭಗವಂತ ಅವತರಿಸಿ ಬಂದ ಮುಖಗಳನ್ನೆಲ್ಲ ನೋಡಿ, ಆ ಸ್ವಯಂಭೂ ಮನುವಿನ ಮಗಳಂದಿರು, ಮಗಳು ಮೊಮ್ಮಕ್ಕಳು ಎಲ್ಲ ಆಯ್ತು. ಇನ್ನಿಬ್ರು ಮಗಂದಿರಿದ್ದಾರೆ. ಆ ಗಂಡು ಮಕ್ಕಳಿಂದ ಆದಂತಹ ಭಗವಂತನ ಅವತಾರಗಳು ಸ್ವಯಂಭೂ ಮನುವಿನ ಪರಂಪರೆಯಲ್ಲಿ ಉತ್ತಾನಪಾದ ಒಬ್ಬ, ಪ್ರಿಯವ್ರತ, ಇವರಿಬ್ಬರು ಅಣ್ಣ ತಮ್ಮಂದಿರು, ನಿಮ್ಗೆ ಗೊತ್ತಿದೆ. ಇಬ್ರು ಉತ್ತಾನಪಾದನೆ ಧ್ರುವನ ತಂದೆ. ಅಲ್ಲಿಂದ ಒಂದು ಅವತಾರ, ಧ್ರುವನಿಗೋಸ್ಕರ ಭಗವಂತ ಒಲಿದು ಬಂದ ರೂಪ. ಇದೊಂದು ವಿಚಿತ್ರ ನೋಡಿ, ದೇವರು ತಪಸ್ಸು ಮಾಡಿದವರಿಗೆ ಪ್ರತ್ಯಕ್ಷ ಆದ ರೂಪಗಳನ್ನೆಲ್ಲ ಒಂದು ಅವತಾರ ಅಂತ ಪರಿಗಣಿಸುವುದಿಲ್ಲ. ಆದರೆ ಧ್ರುವ ವರದ ವಾಸುದೇವ ರೂಪ ಉಂಟಲ್ಲ, ಅದು ಧ್ರುವನಿಗೆ ಒಲಿದು ಬಂದ ಆ ಕ್ಷಣದಲ್ಲಿ ಒಂದು ವಿಶಿಷ್ಟ ರೂಪವನ್ನ ಅವತಾರ ತಾಳಿ ಬಂದ ರೂಪ. ಆದ್ರಿಂದ ಅದನ್ನು ಒಂದು ಅವತಾರ ಅಂತ ಪರಿಗಣಿಸ. ಧ್ರುವನಿಗೋಸ್ಕರ ಮಾಡಿದ ಅವತಾರ, ಅದಕ್ಕೂ ಹೆಸರು ವಾಸುದೇವ ಅಂತಲೇ, ವಾಸುದೇವ ರೂಪ ಅದು. ಯಾಕೆಂದರೆ ಅವನು ಧ್ರುವ ತಪಸ್ಸು ಮಾಡಿದ್ದ ಮಂತ್ರ, ಒಲಿಸುವುದಕ್ಕೋಸ್ಕರ ಬಳಸಿದ ಮಂತ್ರ ವಾಸುದೇವ ದ್ವಾದಶಾಕ್ಷರ. ಆದ್ದರಿಂದ ವಾಸುದೇವ ನಾಮಕನಾಗಿಯೇ ಧ್ರುವನಿ ಕಾಣಿಸಿಕೊಂಡ. ಆದರೆ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ಅಂತ ಆ ವಾಸುದೇವ ರೂಪ ಅಲ್ಲ, ಅಥವಾ ಕೇಶವಾದಿ ಚತುರ್ವಿಂಶತಿ ಮೂರ್ತಿಯಲ್ಲಿ ಸೇರಿದ ವಾಸುದೇವ ರೂಪ ಅಲ್ಲ, ಅಥವಾ ವಿಷ್ಣು ಸಹಸ್ರನಾಮದಲ್ಲಿ ಬಂದ ವಾಸುದೇವ ರೂಪ ಅಲ್ಲ. ಧ್ರುವನಿಗೋಸ್ಕರ ಒಂದು ವಾಸುದೇವ ರೂಪ, ಒಂದು ವಿಶಿಷ್ಟವಾದ, ಅಂದ್ರೆ ಕೇವಲ ಧ್ರುವನಿಗೆ ದರ್ಶನ ಕೊಡುವುದಕ್ಕೋಸ್ಕರ ತಾಳಿದ ಅವತಾರ, ಅದನ್ನೊಂದು ಅವತಾರ ಅಂತ ಪರಿಗಣನೆ ಮಾಡಿ. ಇದು ಪ್ರಾಯ ಧ್ರುವನ ಮೇಲೆ ಭಗವಂತ ತೋರಿಸಿದ ಒಂದು ವಿಶಿಷ್ಟ ಅನುಗ್ರಹ. ಇನ್ನೆಲ್ಲರಿಗೂ ಹೀಗೆ ದರ್ಶನ ಕೊಡ್ಲಿಕ್ಕೆ ಅವತಾರ ತಾಳುವುದಿಲ್ಲ. ಇದು ಧ್ರುವನಿಗೋಸ್ಕರ ಒಂದು ವಿಶಿಷ್ಟ ಅವತಾರ. ಆದ್ರಿಂದ ಧ್ರುವನಿಗೋಸ್ಕರ ಭಗವಂತ
ಮನೆತನದಲ್ಲಿ ಹುಟ್ಟಿದ್ದಲ್ಲ, ಮನೆತನದ ಒಬ್ಬ ವ್ಯಕ್ತಿಗೋಸ್ಕರ ಭಗವಂತ ಬಂದದ್ದು. ಮನೆತನದಲ್ಲಿ ಉತ್ಥಾನಪಾದನ ಮನೆತನದಲ್ಲಿ ಭಗವಂತನ ಅವತಾರ, ಆವೇಶಾವತಾರ ಇದೆ, ಅದು ಮುಂದೆ ಬರುತ್ತೆ. ಈಗ ಸದ್ಯಕ್ಕೆ ಆ ಮನೆತನದ ಒಬ್ಬ ಮಹಾಪುರುಷನಿಗೋಸ್ಕರ ಸ್ವಯಂಭೂ ಮನುವಿನ ಮನೆತನದಲ್ಲಿ ಧ್ರುವನಂಥ ವ್ಯಕ್ತಿ ಇನ್ನೊಬ್ಬ ಹಿಂದೂ ಆಗಿಲ್ಲ, ಮುಂದೂ ಆಗಿಲ್ಲ. ಅಂಥ ಧ್ರುವನಿಗೆ ಒಲಿದು ಭಗವಂತ ರೂಪ ತೊಟ್ಟು ಬಂದ ಬಗೆ ಅದನ್ನ ಹೇಳ್ತಾರೆ. ವಿದ್ಧ ಸಪತ್ನ್ಯುದಿತ ಪತ್ರಿಭಿರಂತಿ ರಾಜ್ಞ ಬಾಲೋಪಿ ಸನ್ ಅಪಗತಸ್ತಪಸೇವನಾಯ ತಸ್ಮಾ ಅದಾತ್ ಧ್ರುವಗತಿಂ ಗೃಣತೆ ಪ್ರಸನ್ನ ವಿದ್ಧ ಸಪತ್ನ್ಯುದಿತ ಪತ್ರಿಭಿ ಅಂತಿ ರಾಜ್ಞ ಬಾಲೋಪಿ ಸನ್ ಅಪಗತಃ ತಪಸ್ಸೇವನಾಯ ತಸ್ಮಾ ಅದಾತ್ ಧ್ರುವಗತಿಂ ಗೃಣತೆ ಪ್ರಸನ್ನ ದಿವ್ಯಾ ಸ್ತುವಂತಿ ಮುನಯ ಯದುಪರಿ ಅಧಸ್ತಾತ್. ಧ್ರುವಲೋಕ ವಿದ್ಧ ಸಪತ್ನ್ಯುದಿತ ಪತ್ರಿಭಿ. ಪಾಪ ಮಗು 5 ವರ್ಷ, ಇನ್ನು 5 ವರ್ಷ ತುಂಬದ ಮಗು, 5 ನಡೀತಾ ಇದೆ, 4 ವರ್ಷ ಆಗಿ 5ನೇ ವರ್ಷ ನಡೀತಾ ಇದೆ. ಅಂಥ ಒಂದು ಪುಟ್ಟ ಮಗು. ಆ ವಯಸ್ಸು ಅಂದ್ರೆ ತಂದೆ ತಾಯಿಗಳು ಮುದ್ದು ಮಾಡಬೇಕು ಅಂತ ಬಹಳ ಆಸೆ ಇರುವ ವಯಸ್ಸು. ಸಾಮಾನ್ಯ ಏನಾಗುತ್ತೆ ಅಂದ್ರೆ ಆ ವಯಸ್ಸಿನಲ್ಲಿ ಒಂದು ಸಮಸ್ಯೆ ಆಗತ್ತೆ. ಇಲ್ಲಿ ಅಂಥದ್ದೇನು ನಡೆದಿರ್ಲಿಲ್ಲ, ಆದ್ರೆ ಸಾಮಾನ್ಯ 4-4.5 ವರ್ಷದ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಒಂದು ತಮ್ಮನೋ ತಂಗಿಯೋ ಬಂದಿರ್ತಾನೆ. ಆ ತಮ್ಮ ಬಂದು ಕೂಡಲೇ ಏನಾಗುತ್ತೆ, ತಾವು ಕೂತಿದ್ದ ತೊಡೆ, ತಂದೆ ತಾಯಿಯ ತೊಡೆ, ಅದು ತಮ್ಮನ ಪಾಲಿಗೆ ಹೋಗ್ಬಿಡುತ್ತೆ. ಇವರು ಸಂಕಟ ಹೇಳಿ ಶುರುವಾಗುತ್ತೆ. ಇದು 4-5 ವರ್ಷದ ಮಕ್ಕಳಲ್ಲಿ ಒಂದು ಜಲಸಿ ಬೆಳೆಯುವಂತಹ ಒಂದು ಅವಕಾಶ. ಸಾಮಾನ್ಯ ಏನು ಅಂದ್ರೆ ಚಿಕ್ಕ ಮಗು ಅಂತ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ ದೊಡ್ಡವರು. ಈ ದೊಡ್ಡವರಿಗೆ ಚಿಲ್ಡ್ರನ್ ಸೈಕಾಲಜಿ ಗೊತ್ತಿರೋದಿಲ್ಲ. ಪೂರ್ತಿ ಮಕ್ಕಳನ್ನು ಹಾಳು ಮಾಡೋದೇ ಅಪ್ಪ ಅಮ್ಮ ಸೈಕಾಲಜಿ ಗೊತ್ತಿಲ್ಲದೆ, ಅದನ್ನ ಎಲ್ಲರೂ ಬಂದ್ರೆ ನೀನ್ ದೊಡ್ಡವನಲ್ವಾ ಇಳಿಗಳಿಗೆ ಅಂತೇಳಿ ಈ ಚಿಕ್ಕ ಮಗು ಅದು ಮತ್ತಷ್ಟು ಆಕ್ರೋಶ ತಾಳತ್ತೆ. ಏನಿಲ್ಲ, ಆ ಮಗುವಿನ ಸೈಕಾಲಜಿ ಗೊತ್ತಿದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಈ ಸೈಕಾಲಜಿ ಗೊತ್ತಿಲ್ಲದೆ ಇರತಕ್ಕ ಪೆದ್ದು ತಂದೆ ತಾಯಿಗಳು ತಾವು ಅಪ್ಪ ಅಮ್ಮಾಗಿ ಹೇಗೆ ನಡ್ಕೊಳ್ಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಮಕ್ಕಳನ್ನ ದಾರಿ ತಪ್ಪಿಸಿ ಬಿಡ್ತಾರೆ. ಅವರ ತಪ್ಪು ಟ್ರೀಟ್ಮೆಂಟ್ ಇಂದ ಮಕ್ಕಳು ಹಾಳಾಗ್ತಾರೆ. ಇದಾದದ್ದು ಹಾಗೆ ಇಲ್ಲಿ ಏನಾಗಿದೆ, 4 ವರ್ಷ ತುಂಬಿ 5 ವರ್ಷ ನಡೀತಾ ಇದೆ. ಅಂಥ ಒಂದು ಚಿಕ್ಕ ಮಗು, ಅವನಿಗೆ ತಂದೆ ಸಿಂಹಾಸನ ಕೂತಿದ್ದಾನೆ, ಇಡೀ ಭೂಮಿಯನ್ನ ನಿಯಂತ್ರಿಸ್ತಕ್ಕಂಥ ದೇವತಾ ಶಕ್ತಿ ತನ್ನ ತಂದೆ. ಮಗುವಿಗೆ ಅದೆಲ್ಲ ಅರ್ಥವಾಗೋದಿಲ್ಲ. ಅದಕ್ಕೆ ಅರ್ಥ ಆಗೋದು ತಂದೆಯ ತೊಡೆಯಲ್ಲಿ ತಾನು ಕೂಡಬೇಕು ಅಂತ ಅಷ್ಟೇ. ಆ ತಂದೆಯಲ್ಲಿ ಸಿಂಹಾಸನ ಕೂತಿರೋ ಅದಕ್ಕೆ ಸಿಂಹಾಸನ ಕೂಡಬೇಕು ಅನ್ನೋದಿಲ್ಲ. ಅದು ಅಪ್ಪ ಕೂತ್ಕೊಳ್ಳಿ, ನನಗೆ ಬೇಡ, ನನಗೆ ಅಪ್ಪನ ತೊಡೆ ಬೇಕು. ಅದರ ಆಸೆ ಅಷ್ಟೇ. ಮಕ್ಕಳ ಆಸೆ ಬಹಳ ಸೀಮಿತ. ತಂದೆಯ ತೊಡೆಯಲ್ಲಿ ಬಂದು ಕೂಡಬೇಕು ಅಂತ ಆಸೆ ಪಟ್ಟ ಕೂಡಲೇ ಮಕ್ಕಳಿಗೆ ಏನು ಆಸೆ ಆಯ್ತು ಅದು ಕೂಡಲೇ ಈಡೇರ್ಬೇಕು. ಹೋದ್ ಕಿರಿಚ್ಬಿಡ್ತಾರೆ. ಅವ್ರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ದೊಡ್ಡವರು ಆಸೆ ಬಂದರೂ ಅದನ್ನೇನೋ ಒಂಥರ ತಡ್ಕೊಳ್ಳೋ ಹಾಗೆ ನಾಟಕ ಮಾಡ್ತಾರೆ. ಮಕ್ಕಳಿಗೆ ಅದು ನಾಟಕ ಮಾಡ್ಲಿಕ್ಕೆ ಬರೋದಿಲ್ಲ. ಸರಿ, ಅವನು ಸೀದಾ ಬಂದ, ತಂದೆಯ ತೊಡೆಯಲ್ಲಿ ಕೂಡಬೇಕು ಅಂತ ಖಂಡಿತ ಬಂದ. ತಂದೆ ತೊಡೆಯೊಳಗೆ ಕೂತ, ತಂದೆ ಮಾತಾಡ್ಲಿಲ್ಲ. ಈ ಮಕ್ಕಳು ಒಂದು ಕೂತರೆ ಯಾವ ತಂದೆಯೂ ಗದರೋದಿಲ್ಲ, ಆರಾಮಾಯ್ತು, ಏನೂ ಸಮಸ್ಯೆ ಆಗಲಿಲ್ಲ. ಆದರೆ ಅಲ್ಲಿ ಪಕ್ಕದಲ್ಲಿ ಒಬ್ಬಳು ಕೂತಿದ್ದಾಳಲ್ಲ, ರಾಣಿ ಸವತಿ, ಅವಳ ಹೆಸರು ಸುರುಚಿ ಅಂತ. ಇವನ ತಾಯಿಯೈ ಸುನೀತಿ. ಉತ್ಥಾನಪಾದನೆಗೆ ಈ ಹೆಸರುಗಳೆಲ್ಲ ನೀವು ಗಮನಿಸಿದರೆ ಇದರ ಹೆಸರಿನ ಹಿಂದೆ ಇರತಕ್ಕಂಥ ಒಂದು ಮೆಸೇಜು ಬಹಳ ವಿಚಿತ್ರವಾದ ಮೆಸೇಜು. ಇವನು ಉತ್ಥಾನಪಾದ ಅಂದ್ರೆ ಶೀರ್ಷಾಸನ ಮಾಡಿದವ ಅಂತ. ಕಾಲ ಮೇಲೆ ತಲೆಗಳಿಗಾಗ್ಬಿಟ್ಟಿದೆ ಇವನ ಲೈಫಿನ ಒಟ್ಟು ವ್ಯವಸ್ಥೆ. ಇವನು ಉತ್ಥಾನಪಾದ, ಕಾಲ ಮೇಲೆ. ಈ ಕಾಲ ಮೇಲೆ ತಲೆ ಕೆಳಗೆ. ಯಾಕೆ ಹೀಗಾಯ್ತು ಅಂದ್ರೆ ಈ 2 ಮದುವೆ ಮಾಡಿಕೊಂಡಿದ್ದ. ಆದ್ರಿಂದ ಈ ಇಬ್ರು ಹೆಂಡಂದ್ರೆ ಯಾರು ಅಂದ್ರೆ ಒಬ್ಬಳು ಸುನೀತಿ, ಒಬ್ಬಳು ಸುರುಚಿ. ಸುನೀತಿ ನೋಡಿ, ಒಬ್ಬಳು ಸುನೀತಿ, ಬಹಳ ನೀತಿವಂತೆ ಆದ ಹೆಣ್ಣು. ಅವಳಿಂದ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಅವಳು ನೀತಿ ತಪ್ಪಿ ಎಂದು ವೆಲ್ ಡಿಸಿಪ್ಲಿನ್ಡ್. ಇನ್ನೊಬ್ಳು ಸುರುಚಿ, ವೆಲ್ ಫ್ಯಾಷನ್. ಅವಳಿಗೆ ತುಂಬಾ ಫ್ಯಾಷನ್ನು ಟೇಸ್ಟ್ ಇದರಲ್ಲಿ ಹೊರತು ನೀತಿಯ ಪ್ರಶ್ನೆ ಅಲ್ಲ. ಅವಳಿಗೆ ಫ್ಯಾಷನ್ ಬೇಕು, ತನ್ನ ಆಸೆ ಆಕಾಂಕ್ಷೆಗಳು ಅದು ಈಡೇರಬೇಕು. ಹೆಣ್ಣಿನ ಸಹಜವಾದ ಬಯಕೆಗಳ ಸಾಕಾರ ಮೂರ್ತಿ. ಮತ್ತೊಬ್ಬಳು ನೀತಿಯ ಸಾಕಾರ ಮೂರ್ತಿ. ಇದು ಈ 2 ಸಂಘರ್ಷಗಳು
ಈಗ ನೀವು ಒಂದೇ ಹೆಣ್ಣಿನ ಎರಡು ಮುಖಗಳನ್ನು ತಗೊಳ್ಳಿ, ಅವಾಗ ಈ ಕಥೆಯ ಮೂಲ ಅರ್ಥ ಆಗತ್ತೆ. ಹೆಣ್ಣಿನಲ್ಲಿ ಎರಡು ಮುಖ ಇದೆ. ಒಂದು, ಆಕೆಯಲ್ಲಿ ಗಂಡಿಗಿಂತ ಹೆಚ್ಚು ನೀತಿವಂತೆ ಇದೆ. ಗಂಡು ನೀತಿ ತಪ್ಪಿದರೂ ಹೆಣ್ಣು ಸುಲಭವಾಗಿ ನೀತಿ ತಪ್ಪುವುದಿಲ್ಲ. ಆ ನೀತಿ ಪ್ರಜ್ಞೆ ಹೆಣ್ಣಿಗೆ ಗಂಡಿಗಿಂತ ಹೆಚ್ಚು ಗಾಢವಾಗಿದೆ. ಡಿಸಿಪ್ಲಿನ್ ಇದೆ. ಎಂಥ ಕಷ್ಟದಲ್ಲೂ ಕೂಡ ತನ್ನ ಬಾಳಿನ ನಡೆ ನೀಯನ್ನ ಬಹಳ ಶಿಸ್ತಿನಲ್ಲಿ ನಡೆಸಿಕೊಂಡು ಹೋಗುವ ಆತ್ಮಬಲ ಇದೆ. ಇದು ಒಂದು ಮುಖ. ಹಾಗೇನೆ ಹೆಣ್ಣಿಗೆ ಈ ವೇಷಭೂಷಣಗಳು, ಸಿಂಗಾರಗಳು, ಇದರ ಬಗ್ಗೆ ಗಂಡಿಗಿಂತ ಹೆಚ್ಚು ಆಸೆ. ಅದು ಸಹಜ. ಗಂಡು, ನನಗೊಬ್ರು ಇಲ್ಲಿ ನಾನು ಕೇರಳದಲ್ಲಿ ಒಬ್ರು ಒಂದು ಮಾತು ಹೇಳಿದ್ರು, ಪಾಪ ಒಳ್ಳೆ ಫಿಲಾಸಫಿಯನ್ನು ಖಂಡಿತ ನನಗೆ, ಭಾರಿ ಶ್ರೀಮಂತರವರು. ಅಲ್ಲಿ ಏನೋ ಹೋಗಿ ಹೋಟೆಲ್ ಗಿಟೆಲ್ ಇಟ್ಟು ಬೇಕಾದ್ರೆ ದುಡ್ಡು ಮಾಡಿದ್ರು. ಅವ್ರು ಹೇಳೋದು, ಆಚಾರ್ಯ ಎಷ್ಟು ದುಡ್ಡು ಮಾಡಿದ್ರೆ ಏನು, ನಾವು ಇಲ್ಲಿಗೆ ದುಡ್ಡು ಮಾಡ್ಲಿಕ್ಕೆ ಬರುವಾಗಲೂ ಒಂದು ಕದ್ದರ್ ಮುಂಡು, ಒಂದು ಕದ್ದರ್ ಅಂಗಿ, ಆಮೇಲೂ ಅಷ್ಟೇ ನಾವು ಮಾಡಿ ದುಡ್ಡೆಲ್ಲ ಹೆಂಗಸರ ಮೈ ಮೇಲೆ ಅಂತ ಅವ್ರು ಹೇಳೋದು. ಅವರಿಗೆ ಚಿನ್ನ ಜರಿ ಸೀರೆ ಎಲ್ಲ, ನಾವು ಅದೇ ಕದ್ದರ್ ಅಂಗಿ ಕದ್ದರ್ ಮುಂಡು, ನಮ್ಮ ಪ್ರಾರಬ್ಧ ಅಷ್ಟೇ ಅಂತ. ಇಟ್ ಈಸ್ ಟ್ರೂ. ಗಂಡು ಎಷ್ಟು ಶ್ರೀಮಂತನಾದರೂ ಅದನ್ನು ಮೈ ಮೇಲೆ ಹಾಕೊಂಡು ತಿರುಗುವುದಿಲ್ಲ. ಆ ಚಾಪಲ ಅದು ಅಸಹ್ಯ ಅಂತ ಕಾಣುತ್ತೆ ಗಂಡಿಗೆ. ಅವನ ಮೈ ಮೇಲೆಲ್ಲ ಬಂಗಾರ, ಜರಿ ಸೀರೆ, ಈ ಕೊಳಕು ಒಂದು ಕಾಣುತ್ತೆ ಗಂಡಿಗೆ. ಅದೇ ಚಂದ ಅಂತ ಕಾಣುತ್ತೆ ಹೆಣ್ಣಿಗೆ. ವಾಸ್ತವಿಕವಾಗಿ ಚಂದ ಅಲ್ಲ ಅದು, ಆದ್ರೆ ಕಾಣುತ್ತೆ. ಏನು ಮಾಡೋದು? ಈ ಅತಿಯಾದ ಆಭರಣ, ಅತಿಯಾದ ಅಲಂಕಾರ ಮಾಡುವುದು ಅದು ನಿಜವಾಗಿರತಕ್ಕ ಸೌಂದರ್ಯವನ್ನ ಅದು ಕೊಲ್ಲುತ್ತೆ, ಅದು ನಾಶ ಮಾಡುತ್ತೆ. ಕೃತಕವಾದ ಸೌಂದರ್ಯ ಸಹಜ ಸೌಂದರ್ಯವನ್ನ ನಾಶ ಮಾಡುತ್ತೆ. ಅದು ಪ್ರಾಯ ಸಹಜ ಸೌಂದರ್ಯ ಇಲ್ಲದೇ ಇದ್ದವರು ಶುರು ಮಾಡಿರಬೇಕು ಕೃತಕ ಸೌಂದರ್ಯ. ಅದು ಎಲ್ರಿಗೂ ಆಗಿ ಇಳುಹತ್ತಿತ್ತು. ಅದು ಸುರುಚಿ. ಸುರುಚಿ ಅಂದರೆ ಫ್ಯಾಷನ್ನ ಮೇಲೆ ಸೌಂದರ್ಯ ಪ್ರಜ್ಞೆ, ಯಾವಾಗಲೂ ಒಳ್ಳೆ ಚಿನ್ನಾಭರಣ ತೊಡಬೇಕು, ಸೀರೆ ಬೆಳ್ಳಿ ಬಂಗಾರ, ನನ್ನನ್ನೇ ನನ್ನ ಗಂಡ ಪ್ರೀತಿಸಬೇಕು, ನಾನು ಹೇಳಿದಾಗ ಕುಣಿಬೇಕು, ಇದು ಸುರುಚಿ. ಶಿಸ್ತು, ಸುನೀತಿ ಎರಡೂ ಹೆಣ್ಣಿನ ಕ್ವಾಲಿಟಿ. ಇದು ಎಲ್ಲ ಹೆಂಗಸರಲ್ಲೂ ಇದು ಎರಡೂ ಇರುತ್ತೆ. ಕೆಲವರಲ್ಲಿ ಕೆಲವು ಹೆಚ್ಚು, ಕೆಲವು ಕಮ್ಮಿ ಅಷ್ಟು. ಕೆಲವರಲ್ಲಿ ನೀತಿ ಕಮ್ಮಿ, ರುಚಿ ಹೆಚ್ಚು, ಕೆಲವರು ರುಚಿ ಕಮ್ಮಿ, ನೀತಿ ಹೆಚ್ಚು. ಎರಡೂ ಕೂಡ ಇದ್ದೇ ಇರುತ್ತೆ. ಇದು ಎರಡು ಹೆಣ್ಣಿನ ಎರಡು ಮುಖಗಳು. ಇದನ್ನು ನೀವು ಎರಡು ಬೇರೆ ಬೇರೆಯಾಗಿ ಇಟ್ಟುಕೊಂಡು ನೋಡಿದ್ರೆ ಈ ಕಥೆ ಅರ್ಥ ಆಗತ್ತೆ. ಒಬ್ಬಳು ಸುರುಚಿ, ಅವಳಿಗೆ ತನಗೆ ಇಷ್ಟವಾದದ್ದು, ರುಚಿ ಅಂದರೆ ಅಭಿರುಚಿ, ತನಗೆ ಇಷ್ಟವಾದದ್ದು ಆಗಬೇಕು ಅಷ್ಟೇ. ಇಲ್ಲಿ ಕೈಕೇಯಿ ಇದ್ದ ಹಾಗೆ, ದಶರಥನ ನಮ್ಮ ರಾಮನ ಚರಿತ್ರೆ ರಾಮಾಯಣದಲ್ಲಿ ಕೈಕೇಯಿ ಇದ್ದ ಹಾಗೆ. ಅವರಿಗೇನಿದ್ರೆ ನನ್ನ ಅಭಿರುಚಿ ಅಂತ ಇರಬೇಕು ಮನೆ, ನಾನು ಹೇಳಿದಾಗ ಆಗ್ಬೇಕು, ಇಲ್ಲದೇ ಇದ್ರೆ ಇಲ್ಲ. ಚಂಡಿಯೇ ಅವಳು. ಇನ್ನೊಬ್ಬಳು ಏನಾದರೂ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಸಮಾಧಾನದಿಂದ ಹೊಂದಿಸಿಕೊಂಡು ಹೋಗತಕ್ಕಂತಹ ಸುನೀತಿ. ಸಹಜವಾಗಿ ಯಾವಾಗಲೂ ಕೂಡ ಗಂಡಿನಲ್ಲಿ ಇನ್ನೊಂದು ದೌರ್ಬಲ್ಯ ಇದೆ. ಏನು ಅಂದ್ರೆ, ಅವನು ಸುನೀತಿಯಾದ ಹೆಣ್ಣಿಗಿಂತ ಸುರುಚಿಯಾದ ಹೆಣ್ಣನ್ನು ಹೆಚ್ಚು ಪ್ರೀತಿಸ್ತಾನೆ. ಯಾಕೆಂದ್ರೆ ಅವನ ಸೆಕ್ಸ್ ಅನ್ನು ಪ್ರವೋಕ್ ಮಾಡತಕ್ಕಂಥ ಅಭಿರುಚಿ ಆಕೆಯಲ್ಲಿ ಜಾಸ್ತಿ ಇರುತ್ತೆ. ಆದ್ದರಿಂದ ದಶರಥ ಕೈಕೇಯನ್ನು ಹೆಚ್ಚು ಪ್ರೀತಿಸಿದ, ಉತ್ತಾನಪಾದ ಸುರುಚಿಯನ್ನು ಹೆಚ್ಚು ಪ್ರೀತಿಸಿದ. ಅಂದ್ರೆ ಇದೆಲ್ಲವೂ ಕೂಡ ಒಬ್ಬ ಮನುಷ್ಯನ ಜೀವನದಲ್ಲಿ ನಡೆಯುವ ಘಟನೆಗಳನ್ನ ನೀವು ಅದು ಇದರ ಆಧ್ಯಾತ್ಮಿಕ, ಯಾಕಂದ್ರೆ ಏವೋ ಅಧ್ಯಾತ್ಮನಿಷ್ಠ ಮೀ ಸರ್ವ ಅಂತ ಪುರಾಣದಲ್ಲಿ ಬರತಕ್ಕ ಪ್ರತಿಯೊಂದು ಕಥೆಗೂ ನಮ್ಮ ಜೀವನದ ಒಳಗಿನ ಅಂತರಂಗದ ನಡೆಗೂ ಸಂಬಂಧ ಇದೆ ಅಂತ. ಆ ಸಂಬಂಧವನ್ನ ನಾನು ನಿಮಗೆ ಈಗ ತೋರಿಸ್ತಾ ಇರೋದು. ಈ ಇಬ್ಬರು ಹೆಣ್ಣಂದಿರೋ ಅನ್ನೋದು ನಮ್ಮ ಜೀವನದಲ್ಲಿ ನಾವು ನೋಡುವ ಹೆಣ್ಣಿನ ಎರಡು ಮುಖಗಳು. ಅದರಲ್ಲಿ ಯಾರಿಗೆ ನೀತಿಗಿಂತ ರುಚಿ, ಅಭಿರುಚಿ, ಟೇಸ್ಟು, ಫ್ಯಾಷನ್ ಮುಖ್ಯವಾಗುತ್ತೋ ಆ ಹುಡುಗಿ ಗಂಡಿಗೆ ಹೆಚ್ಚು ಇಷ್ಟವಾಗ್ತಾಳೆ. ಇದು ಗಂಡಿನ ದೌರ್ಬಲ್ಯ. ಇದು ಅಲ್ಲೇ ನಡೆಯುತ್ತೆ ಹಾಗೆ. ಅವನು ಕೂಡ ಸುರುಚಿಯನ್ನ ಇಷ್ಟಪಟ್ಟ, ಸುನೀತಿಯನ್ನ ಅಷ್ಟು ಇಷ್ಟಪಡಲಿಲ್ಲ. ಹಾಗಾಗಿ ಏನಾಯ್ತು, ಸುನೀತಿ ಅದು ನಮ್ಮ ರಾಜ ತನ್ನನ್ನು ಇಷ್ಟಪಡಬೇಕು ಅಂತ ಅವಳು ಕಾಂಪಿಟೀಷನ್ಗೆ ಅವಳಿಲ್ಲ. ಅವಳಷ್ಟಕ್ಕೆ ಇದ್ಲು. ಯಾವ ಗದ್ದಲ ಗಲಾಟೆ, ಯಾವ ಅಪೇಕ್ಷೆಯೂ ಇಲ್ಲ. ಯಾವಾಗಲೂ ನಮಗೆ ನಿರಾಸೆ ಆಗುದು ಯಾವಾಗ ಹೇಳಿ, ಆಸೆಗಳಿದ್ರೆ. ರಾಜ ನನ್ನನ್ನೇ ಪ್ರೀತಿಸಬೇಕು, ನನ್ನ ಸವತಿಯನ್ನು ಪ್ರೀತಿಸಬಾರದು. ಇದು ಸಾಮಾನ್ಯವಾಗಿ ಹೆಣ್ಣಿನಲ್ಲಿ ಇರತಕ್ಕಂಥ ಒಂದು ಸಹಜವಾದಂಥ ಪ್ರವೃತ್ತಿ. ನನ್ನ ಸವತಿಗಿಂತ ನನಗೆ ಸವತಿಯೇ ಇರಬಾರದು, ಅದು ಎಲ್ಲ ಹೆಂಗಸರು ಬಯಸುವಂಥದ್ದು. ಇದ್ರೂ ಕೂಡ ನನ್ನ ಸವತಿಯನ್ನ ಅವನು ಸಸಾರ ಮಾಡಬೇಕು, ನನ್ನನ್ನು ಪ್ರೀತಿಸಬೇಕು. ಇದು ಎರಡನೇ ಆಸೆ. ಒಂದು ಉಪಾಯ ಇಲ್ಲ, ಸವತಿ ಇದ್ದಾಳೆ, ಏನು ಮಾಡೋದು? ಹಾಗಾದ್ರೆ ಸವತಿಗಿಂತ ಹೆಚ್ಚು ನನ್ನನ್ನು ಪ್ರೀತಿ ಮಾಡಬೇಕು ಅಂತ. ಈ ಎರಡು ಆಸೆಗಳು ಇಲ್ಲ ಅವಳಿಗೆ. ಸುನೀತಿ ಇದ್ಲಲ್ಲ,
ಸವತಿ ಇರಬಾರ್ದು. ಅಲ್ಲ, ಇರಬಾರ್ದು ಅಂದ್ರೆ ಇದ್ದದನ್ನು ಇರಬಾರ್ದು ಅಂತ ನಾವು ಆಸೆ ಬಿಟ್ರೆ ಏನು? ಇದ್ದಾಳೆ, ಇರ್ಲಿ ಅಂತ ಕೂತ್ಬಿಟ್ಲು. ಅಲ್ಲ, ಅವಳನ್ನು ಹೆಚ್ಚು ನನ್ನನ್ನೇ ಅವಳನ್ನು ಪ್ರೀತಿಸ್ತಾ ಇದ್ದಾನೆ, ಪ್ರೀತಿಸಲಿ. ಯಾವುದಕ್ಕೂ ತಕರಾರಿಲ್ಲ. ಅವಳದ್ದು ಡಿಮಾಂಡು ಇಲ್ಲ, ತಕರಾರು ಇಲ್ಲ. ತಕರಾರು ಇರೋದು ಡಿಮಾಂಡ್ ಇದ್ದಲ್ಲಿ, ನಿರಾಸೆ ಇರೋದು ಆಸೆ ಇದ್ದಲ್ಲಿ. ಅವಳಿಗೆ ಯಾವ ಅಪೇಕ್ಷೆಯೂ ಇಲ್ಲ, ಯಾವ ಡಿಮಾಂಡೂ ಇಲ್ಲ, ಯಾವ ತಕರಾರು ಇಲ್ಲ. ಆರಾಮಾಗಿ ನಿಶ್ಚಿಂತೆಯಿಂದ ಬದುಕಿದ್ಲು. ಎಲ್ಲಾ ತಕರಾರುಗಳು ಇವಳದ್ದು, ಸುರುಚಿ ಇದ್ದು. ಅವಳು ಕೂತಿದ್ಲು. ಅವಳು ಕೂತಿದ್ದಾಗ ಈ ಮಗು ಬಂದು ತೊಡೆಯಲ್ಲಿ ತಂದೆಯ ತೊಡೆಯಲ್ಲಿ ಕೂತಿತ್ತು. ಅವಳು ರಾಣಿ ಪಕ್ಕದಲ್ಲಿದ್ದಾಳೆ. ಅವಳಿಗೆ ಏನೂ ತೊಂದರೆ ಇಲ್ಲ, ಅವಳ ಅಧಿಕಾರಕ್ಕೆ ಏನೂ ಚ್ಯುತಿ ಬರಲಿಲ್ಲ. ಆದರೂ ಈ ಸುರುಚಿಯ ಚಂಡಿತನ ನೋಡಿ ಅವಳು ಹೇಳ್ತಾಳೆ ಆ ಮಗುವನ ಹತ್ರ, ಏಯ್ ಇಳಿಯೋಗಳಿಗೆ. ಅರೆ, ಅಪ್ಪನ ತೊಡೆಯಲ್ಲಿ ಕೂತ್ರೆ ಇವಳಿಗೇನು ಗಂಟು ಹೋಗುದು ಅಂತ. ಆ ಹುಡುಗರಿಗೆ ಅರ್ಥ ಆಗೋದಿಲ್ಲ ಪಾಪ. ಯಾರಿಗ ನಮಗೆ ಅರ್ಥ ಆಗುದಿಲ್ಲ, ಹುಡುಗಿಗೆ ಅರ್ಥ ಆಗಬೇಕು. ಈ ಹೆಂಗಸರ ಬುದ್ಧಿ ಏನು ಅಂತ ಅನ್ನೋದು ಅಪ್ಪನಿಗೆ ಅರ್ಥ ಆಗಿಲ್ಲ, ಮಗನಿಗೆ ಹಾಗೆ ಅರ್ಥ ಆಗತ್ತೆ. ಅವಳು ಕೂಡ ಕಂಗಾಲ, ಇಳಿಯೋ ಕೆಳಗೆ ಅಂತ ಇದ್ದಾಳೆ ಇವಳು. ಏನಪ್ಪ, ಇವಳು ತೊಡೆಯಲ್ಲಿ ಏನು ಕೂತಿಲ್ಲ, ನನ್ನ ತೊಡೆಯಲ್ಲಿ ಕೂತಿದೆ ಮಗು, ಇವಳು ಯಾಕೆ ಇಳಿಯೋ ಕೆಳಗೆ ಅಂತಾಳೆ. ನೋಡಿ ಏನು ಜಂಬ. ಅವಳು ಹೇಳ್ತಾಳೆ, ಆ ತೊಡೆಯಲ್ಲಿ ಕೂಡಬೇಕಾಗಿದ್ರೆ ಎಲ್ಲಿ ಹುಟ್ಟಿ ಬರ್ಬೇಕು ಗೊತ್ತಾ? ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು. ನೀನು ಹೋಗಿ ತಪಸ್ಸು ಮಾಡು, ದೇವರ ಹತ್ರ ಪ್ರಾರ್ಥನೆ ಮಾಡು, ನನ್ನನ್ನು ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಿಸಿ, ಆಮೇಲೆ ಬಂದು ಕೂಡು ಇಳಿಗಳಿಗೆ. ಅಂದ್ರೆ ತನ್ನ ಮಗು ಮಾತ್ರ ಉತ್ತರಾಧಿಕಾರಿ ಆಗಬೇಕು, ತನ್ನ ಮಗು ಅಲ್ಲಿ ಕೂಡಬೇಕು ಅಂತ. ಆದರೆ ಇವಳು ಈ ರೀತಿ ಅಹಂಕಾರ ಮಾಡಿದ್ದಕ್ಕೆ ಮುಂದೆ ಏನಾಯಿತು? ಧ್ರುವ ಉತ್ತರಾಧಿಕಾರಿಯಾದ ಅವಳ ಮಗ ಸತ್ತು ಹೋದ. ಮದುವೆ ಆಗದೆ, ಅಧಿಕಾರ ಇರದೆ, ಏನೂ ಇಲ್ಲದೆ ಸತ್ತು ಹೋದ. ಚಿಕ್ಕ ವಯಸ್ಸಿನಲ್ಲೇ ದುರ್ಮರಣ ಹೊಂದಿ ಸತ್ತ. ಅವಳ ಅಪೇಕ್ಷೆಗೆ ವಿಧಿ ಕೊಟ್ಟ ಉತ್ತರ ಅವಳಿಗೆ ಪಶ್ಚಾತ್ತಾಪ ಆಗುವಷ್ಟು ಕೊಟ್ಟ. ಆದರೆ ಒಂದು ಹೆಣ್ಣಿಗೆ ಇಂಥದ್ದೆಲ್ಲ ಚಾಪಲಗಳು ಇರ್ತವೆ. ಅವಳು ಸವತಿಯ ಮಗು ತೊಡೆಯಲ್ಲಿ ಕೂಡಬಾರ್ದು, ನನ್ನ ಮಗುವೇ ಕೂಡಬೇಕು. ಅದಕ್ಕೆ ಅವಳು ಹೇಳುವ ಉತ್ತರ, ನೀನು ದೇವರನ್ನು ಕುರಿತು ತಪಸ್ಸು ಮಾಡು, ತಪಸ್ಸು ಮಾಡಿ ದೇವರ ಹತ್ರ ಹೊರಬಡಿ. ಏನು ಅಂತ? ನನ್ನನ್ನ ದಯವಿಟ್ಟು ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಿಸಿ ದೇವರೇ, ಅಂದ್ರೆ ನನಗೆ ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಳಿಕ್ಕಾಗತ್ತೆ. ಇಳಿಗಳಿಗೆ ಹುಡುಗ ಪಾಪ ಹೆದರಿ ಮೆಲ್ಲ. ಇವನ್ ತಂದೆ ಮಾತಾಡುವುದಿಲ್ಲ, ಯಾಕಂದ್ರೆ ಹೆಂಡತಿ ಇದ್ದಾಳೆ ಪಕ್ಕದಲ್ಲಿ. ಆ ಮಗುವನ್ನು ಇಳಿತದು, ಹೊರಟೋಯ್ತು, ಕಣ್ಣೀರು ವರ್ಷ. ನೀವು ಮಾತಾಡ್ಲಿಲ್ಲ, ಬೇಡ ಕೂಡು ಅಂತ ಹೇಳೋ ಧೈರ್ಯ ಇವನಿಗಿಲ್ಲ. ಯಾಕೆಂದ್ರೆ ಇವನು ತನ್ನ ಇಷ್ಟದಂತೆ ತನ್ನನ್ನು ಕುಣಿಸುವ ಹೆಂಡತಿಗೆ ಹೆದರಿ ಬದುಕ್ತಾ ಇದ್ದಾನೆ ಈ ಗಂಡ. ಇದು ರಾಮಾಯಣದಲ್ಲಿ ಇದೇ ತರ. ರಾಮ ಸೀತೆಯರನ್ನ, ಲಕ್ಷ್ಮಣನನ್ನ ಕಾಡಿಗೆ ಬಿಟ್ಟು ಬಂದ ಸುಮಂತ್ರ ಗಾಡಿಗೆ ಬಿಟ್ಟು ಬರ್ತಾನೆ. ಬಂದು ಧೃತರಾಷ್ಟ್ರ ಹತ್ರ ಬರ್ತಾನೆ. ಧೃತರಾಷ್ಟ್ರ ಹತ್ರ ಬಂದಾಗ ಧೃತರಾಷ್ಟ್ರ ಕೇಳ್ಬೇಕಲ್ವ? ಧೃತರಾಷ್ಟ್ರ ಅಲ್ಲ, ದಶರಥ, ಸಾರಿ, ದಶರಥ ಹತ್ರ ಬರ್ತಾಳೆ. ದಶರಥ ಕೇಳ್ಬೇಕಲ್ವ? ಎಲ್ಲಿ ಮಕ್ಕಳನ್ನು ಎಲ್ಲಿ ಬಿಟ್ಟು ಬನ್ನಿ ಕೇಳ್ಬೇಕಲ್ವ? ಅವನು ಸುಮಂತ್ರ ಬಂದದ್ದನ್ನು ನೋಡಿ ಆಚೆ ನೋಡ್ತಾನೆ, ಈಚೆ ನೋಡ್ತಾನೆ, ಆ ಬಾಗಿಲು ನೋಡ್ತಾನೆ, ಈ ಬಾಗಿಲು ನೋಡ್ತಾನೆ, ಮಾತಾಡೋದಿಲ್ಲ. ಆವಾಗ ನೇಹತಿಷ್ಠತಿ ಕೈಕೇಯಿ ವಿಶ್ರದ್ಧಂ ಪ್ರತಿಭಷ್ಯತಾಂ. ಸುಮಂತ್ರ ತಮಾಷೆ ಮಾಡ್ತಾನೆ, ಏನ್ ಆಚೆ ಈಚೆ ನೋಡ್ತಿ? ಇಲ್ಲ, ಕೈಕೇಯಿ ಇಲ್ಲ ಇಲ್ಲಿ, ಮಾತಾಡ್ಬೋದು ನೀನು, ಧೈರ್ಯವಾಗಿ ಮಾತಾಡ್ಬೋದು, ಕೈಕೇಯಿ ಇಲ್ಲ ಇಲ್ಲಿ. ಅಂದ್ರೆ ಅವನ ದೌರ್ಬಲ್ಯವನ್ನ ಕೆಲಸವರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಡು. ಇಲ್ಲಿ ಕೈಕೇಯಿ ಇಲ್ಲ, ನಿನಗೇನು ಹೇಳಬೇಕು ಅದನ್ನು ಧೈರ್ಯವಾಗಿ ಮಾತಾಡು ಅಂತಾನೆ ಸುಮಂತ್ರ. ಹಾಗೆ ಇಲ್ಲಿ ಕೂತು ಬಿಟ್ಟಿದ್ದಾಳಲ್ಲ ಸುರುಚಿ, ಅವಳಿಗೆ ಮಾರಿಕೊಂಡಿದ್ದಾನೆ ಇವನು ತನ್ನ ವ್ಯಕ್ತಿತ್ವವನ್ನು. ಅವಳು ಎದುರು ನಿಲ್ಲುವಷ್ಟು ತಾಕತ್ತು ಇವನಿಗಿಲ್ಲ. ಆದ್ರಿಂದ ಆ ಮಗುವನ್ನ ಪಕ್ಕಕ್ಕೆ ಇಳಿಸಿದ್ರೆ ಆ ಮಗು ಇಳಿದು ಅಳ್ತಾ ಹೋದ್ರೆ ಇವನು ಮಾತಾಡದೆ ಕೂತ್ಬಿಟ್ಟು. ಮಗುವಿಗೆ ಆಶ್ಚರ್ಯ ಆಯ್ತು. ಅಪ್ಪ ಬಾ ಅಂತ ಹೇಳಲಿಲ್ಲ, ಕೂಡು ಅಂತ ತೊಡೆ ಮೇಲೆ ಹೇಳಲಿಲ್ಲ, ನಾನು ಅಪ್ಪನಿಗೂ ಬೇಡವಾದನು ಅಂತ. ಇನ್ನೇನು ಅರ್ಥ ಆಗುದಿಲ್ಲ ಅವನಿಗೆ. ಈ ಹೆಣ್ಣಿನ ಸ್ವಭಾವ, ಅವಳು ಯಾಕೆ ಗದರಿದ್ಲು, ಅವಳ ಹೊಟ್ಟೆಯಲ್ಲಿ ಇದೆಲ್ಲ ಏನೂ ಅರ್ಥವಾಗದ ವಯಸ್ಸು. ನನ್ನ ಅಪ್ಪ ನನ್ನನ್ನ ತೊಡೆಯಲ್ಲಿ ಕೂತ್ಕೊಳ್ಳಿಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ, ಇಳು ಅಂತ ಹೇಳಿದಾಗ ಇಳಿಸಿಬಿಟ್ಟ. ನಾನು ನನ್ನ ಅಪ್ಪನಿಗೂ ಬೇಡವಾದೆ. ಇದು ಒಂದೇ ಸಂಗತಿ. ಅಳ್ತಾ ಹೋದ. ವಿದ್ಧ ಸಪತ್ನ್ಯುದಿತ ಪತ್ರಿಭಿ ಅಂತಿ ರಾಜ್ಞ ಅಂತಿ ಅಂದ್ರೆ ರಾಜನ ಸಮೀಪದಲ್ಲಿ ರಾಜ ಇದ್ದಾಗ, ಅಂದ್ರೆ ತನ್ನ ತಂದೆ ಕೂತಿದ್ದಾಗ, ತಂದೆ ಎದುರಿನಲ್ಲಿ ಸವತಿ ಹೆಣ್ಮಗಳು ಮಾತಿನ ಬಾಣದಿಂದ ಚುಚ್ಚಿದಳು. ವಿದ್ಧ ಸಪತ್ನಿ ಉದಿತ ಪತ್ರಿಭಿ, ಪತ್ರಿ ಅಂದ್ರೆ ಕೂರ್ಗಣೆ, ಬಾಣ. ಸವತಿಯ ಮಾತಿನ ಬಾಣ ಚುಚ್ಚಿತು ಆ ಮಗುವಿಗೆ. ರಾಜ ತಂದೆ ಕೂತಿದ್ದಾನೆ, ಹಾಗೆ ಹೇಳಬೇಡ ಮಗುವಿಗೆ ಅಂತ ತಂದೆ ಹೇಳಲಿಲ್ಲ. ಅವನಿಗೆ ಮಗುವಿಗೆ ಹಾಗೆ ಬೈಬಾರದಿತ್ತು ಅಂತ ಒಳಗಿಂದ ಉಂಟು, ಹೇಳಲಿಕ್ಕೆ ಧೈರ್ಯ ಇಲ್ಲ.
ವಿದ್ಧ ಸಪತ್ನ್ಯುದಿತ ಪತ್ರಿಭಿ ಅಂಚಿರಾಜ್ಞ. ಸರಿ, ಇವಳು ಇಷ್ಟು ಕೆಟ್ಟದಾಗಿ ಮಾತಾಡ್ತಾಳೆ, ಇಳಿಗೆಳಗೆ ಅವ್ರ ತೊಡೆಯಲ್ಲಿ ಕೂಡ ಯೋಗ್ಯತೆ ನಿನಗಿಲ್ಲ. ಹೌದೇನೋ, ಇದಕ್ಕೇನು ಗೊತ್ತು, ಇಳಿಯಿತು ಹೋಯ್ತು. ಬಾಲೋಪಿ ಸನ್ನಪಗತಸ್ತಪಸೇ ವನಾಯ. ಚಿಕ್ಕ ಹುಡುಗ, ಬಾಲೋಪಿ, ಇನ್ನೂ 5 ವರ್ಷ ನಡೆಯುವ ಹುಡುಗ ತಾಯಿ ಹತ್ರ ಹೋದ, ಅಳ್ತಾ ತಾಯಿ ಹತ್ರ ಹೋದ. ಯಾಕಪ್ಪ, ಏನ್ ಅಳ್ತಾ ಇದ್ದಿ ಅಂತ ಕೇಳಿದ್ಲು ತಾಯಿ ಸಹಜ. ಅದೀಗ ಆ ಹುಡುಗ ಹೇಳಿದ, ಇಲ್ಲಮ್ಮ, ನಾನು ತಂದೆಯ ತೊಡೆಯಲ್ಲಿ ಕೂತ್ಕೋಬೇಕು ಅಂತ ಹೋದೆ. ಅಲ್ಲಿ ಕೂತ್ಕೋಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು. ನೀನು ಇನ್ನೊಮ್ಮೆ ಹೋಗಿ ತಪಸ್ಸು ಮಾಡೋ ದೇವ್ರ ಹತ್ರ ಹೋಗ್ಬೇಕಿದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುವಂತೆ ಇಳಿ ಅಂತ ಹೇಳಿಬಿಟ್ಲು. ಹೌದೇನಮ್ಮ, ನಾನು ಅಲ್ಲಿ ಕೂಡಬೇಕಾಗಿದ್ರೆ ಅವಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕಾ? ನಾನು ಹಾಗೆ ದೇವ್ರ ಹತ್ರ ವರ ಕೇಳ್ಬೇಕಾ ಅಂತ ಕೇಳುತ್ತೆ ಈ ಮಗು ಹೋಗಿ ತಾಯಿ ಹತ್ರ. ಅವಳು ಹೇಳ್ತಾಳೆ, ಹೌದಪ್ಪ, ನೀನು ನಾನು ಇಬ್ಬರು ಈ ಮನೆಯಲ್ಲಿ ಬೇಡವಾದವರು. ನಮಗೆ ನಮ್ಮ ದುಃಖವನ್ನು ತೋಡಿಕೊಳ್ಳಿಕ್ಕೆ ಇನ್ನು ಯಾರಿದ್ದಾರಪ್ಪ? ದೇವರೇ. ದೇವರ ಹತ್ರ ಹೇಳಬೇಕು ಅಷ್ಟೇ. ದೇವರ ಹತ್ರ ಹೇಳಿಕೋ, ನೀನು ನಿನಗೆ ಏನು ಬೇಕೋ ಅದನ್ನು ದೇವರ ಹತ್ರವೇ ಕೇಳಿಕೋ, ದೇವರನ್ನು ಪ್ರಾರ್ಥನೆ ಮಾಡು, ದೇವರ ಹತ್ರ ಬೇಡಿಕೋ. ಇನ್ಯಾರು ಹೇಳಿದ್ರೆ ನಮ್ಮ ಮಾತನ್ನ ಕೇಳುವವರು ಇಲ್ಲ, ನಮ್ಮ ಮಾತು ನಡೆಯುವುದೂ ಇಲ್ಲ. ಈ ಮನೆಯಲ್ಲಿ ನೀನು ನಾನು ಸಸಾರಕ್ಕೆ ಬಿದ್ದವರಪ್ಪ, ನಮಗೆ ದೇವರೇ ಗತಿ. ನಿನ್ನ ಸವತಿ ತಾಯಿ ಹೇಳಿದ್ದು ನಿಜ, ದೇವರ ಹತ್ರ ಪ್ರಾರ್ಥನೆ ಮಾಡುವಂತ ಒಳ್ಳೆಯ ಸಲಹೆ. ದೇವರನ್ನೇ ಪ್ರಾರ್ಥನೆ ಮಾಡು. ಇನ್ಯಾರ ಹತ್ರ ಪ್ರಾರ್ಥನೆ ಮಾಡಿದ್ರು ನಮ್ಗೆ ಆಸೆ ಈಡೇರುವಂತಹದ್ದು ಇಲ್ಲ. ಇಲ್ಲಿ ಏನು ನಿನ್ನ ಮಾತು ನಡೆಯೋಲ್ಲಪ್ಪ, ದೇವರು ರಕ್ಷಿಸ್ಬೇಕು ನಿನ್ನನ್ನ. ದೇವರನ್ನು ಗಟ್ಟಿಯಾಗಿ ನಂಬು, ದೇವರನ್ನು ಪ್ರಾರ್ಥನೆ ಮಾಡು. ತಾಯಿ ಸಹಜವಾಗಿ ಹೇಳಿದ್ದು. ನಾವು ಹೇಳ್ತೇವೆ ನೋಡಿ, ದೇವರನ್ನು ನಂಬು, ದೇವರು ಕೈ ಬಿಟ್ಟು ಹಾಕೋಲ್ಲ, ದೇವರನ್ನು ನಂಬು. ನಮ್ಮ ಮಕ್ಕಳಿಗೆ ಮನೆಯಲ್ಲಿ ದೊಡ್ಡವರು ಹೇಳಿದ ಹಾಗೆ ಸಹಜವಾಗಿ ಕಷ್ಟ ಕಾಲದಲ್ಲಿ ದೇವರೇ ರಕ್ಷಣೆ ಮಾಡ್ಬೇಕಪ್ಪ, ದೇವರನ್ನು ನಂಬು, ಅನನ್ಯವಾಗಿ ದೇವರನ್ನು ನಂಬು, ದೇವರನ್ನು ಪ್ರಾರ್ಥಿಸಿಕೋ, ನಿನ್ನ ಆಸೆ ಈಡೇರಿಸ್ತಾನೆ ದೇವರು ಅಂತ ಸಹಜವಾಗಿ ಅಂದ್ಲು ತಾಯಿ. ಇನ್ನೇನು ಅವಳು ಮುಗ್ಧವಾಗಿ ಹೇಳಿದ ಮಾತು. ಈ ಹುಡುಗನಿಗೆ ಹಾಗಾದರೆ ದೇವರ ಹತ್ರ ಹೋಗಿ ಕೇಳಬೇಕು ಅಂತ, ಹೋಗಿ ಕೇಳಿಯೇ ಬಿಡಬಾರದು. ಎಳೆ ಪ್ರಾಯ, ದೇವರು ನಾವು ಗಟ್ಟಿಯಾಗಿ ದೇವರೇ ಅಂತ ಹೇಳಿದ್ರೆ ಬರ್ತಾನೆ, ನಾವು ಅನನ್ಯವಾಗಿ ಕರೆದರೆ ದೇವರು ಬರ್ತಾನೆ ಅಂತ ತಾಯಿ ಹೇಳಿದ್ದಾರೆ. ಮಕ್ಕಳಿಗೆ ಏನು ಅಂದ್ರೆ ಫೈನಲ್ ಅಥಾರಿಟಿ ಯಾರು? ಅಮ್ಮ. ಅಮ್ಮ ಹೇಳಿದ್ದಾಳೆ, ಅವ್ರು ಬರಲೇಬೇಕು ದೇವರು. ಸರಿ, ಹಾಗಾದ್ರೆ ಹೋಗಿ ದೇವರನ್ನು ಕರೆಯೋದು. ಅವನು ಬರೋದಲ್ಲದ ಹಠ ಮಾಡೋದು. ಹಠ ಮಾಡಿದರೆ ಅಮ್ಮ ಬರ್ತಾಳೆ, ದೇವರು ಬರೋಲ್ವಾ? ಬರ್ತಾನೆ. ಹಠ ಮಾಡುವ, ಈಗ ಅಮ್ಮ ಬರೋದಿಲ್ಲ. ಹಠ ಮಾಡಿದಾಗ ತಂಗಿಯನ್ನು ಕಳಿಸ್ತಾಳೆ ಅಥವಾ ಅಕ್ಕನನ್ನು ಕಳಿಸ್ತಾಳೆ, ಆ ಮಗುವಿಗೆ ಒಂಚೂರು ಆಟ ಆಡಿಸು ಅಂತ. ತಿಂಡಿ ಕಳಿಸ್ತಾಳೆ, ಆ ಮಗುವಿಗೆ ಒಂಚೂರು ತಿಂಡಿ ತಿನ್ಸು. ಆಟದ ಬೊಂಬೆ ಕಳಿಸ್ತಾಳೆ, ತೊಟ್ಲಲ್ಲಿ ಹಾಕಿ ಮಲಗಿಸು ಅಂತ. ಏನಾದ್ರೂ ಮಾಡಿ ಅವಾಯ್ಡ್ ಮಾಡ್ತಾಳೆ. ತಾಯಿ ಬರೋಲ್ಲ, ಮಗುವಿಗೆ ಗೊತ್ತಿದೆ ಅಮ್ಮ ಇದು ಕೊಟ್ಟಲ್ಲ ಅಂತ ತಾನು ಅವಾಯ್ಡ್ ಮಾಡ್ತಾಳೆ. ಅದಕ್ಕೆ ಏನು ಕೊಟ್ಟರು ಹೋ ಅಂತ ಕೂಗಿಬಿಡೋದು. ಬೊಂಬೆ ಕೊಟ್ಟರು ಓಡೋದು, ಬೆಲ್ಲ ಸಿಹಿ ತಿಂಡಿ ಕೊಟ್ಟರು ಓಡೋದು, ಅಕ್ಕ ಬಂದ್ರು ಓಡೋದು, ಆಟ ಆಡಿಸ್ರು, ತೊಟ್ಟಲ್ಲಿ ಹಾಕಿರೋದು. ಏನು ಮಾಡಿದ್ರು ಬಾಯಿ ಮುಚ್ಚಲಿ ನಂದಾಗ ಅಮ್ಮ ಬರ್ತಾಳೆ. ಮಕ್ಕಳಿಗೆ ಅಷ್ಟು ಬುದ್ಧಿ ಇಲ್ವಾ? ದೊಡ್ಡವರಿಗಿಂತ ಮಕ್ಕಳಿಗೆ ಜಾಸ್ತಿ ಬುದ್ಧಿ ಇದೆ. ಅದು ಇವ್ರಿಗೆ ಏನು ಕಳಿಸಿದ್ರು ಅವು ಹೋ ಅಂತ ಕೂಗಿಬಿಡ್ತವೆ. ಯಾಕೆಂದ್ರೆ ಕೂಗಿದ್ರೆ ಬರ್ತವೆ ಅಂತ. ಈಗ ನೋಡಿ ಎಷ್ಟು ಫೂಲ್ ಮಾಡ್ತಾರೆ ಮಕ್ಕಳು ಅಂದ್ರೆ, ಎಲ್ಲೋ ಜಾರಿ ಬೀಳ್ತಾರೆ, ಜಾರಿ ಬಿದ್ದ ಏನೂ ಆಗಿರೋದಿಲ್ಲ, ಏನು ಒಂದು ಸಣ್ಣ ಸ್ಕ್ರಾಚ್ ಕೂಡ ಆಗಿರೋದಿಲ್ಲ. ಆಚೆ ಈಚೆ ನೋಡ್ತಾರೆ, ಯಾರು ಇಲ್ಲ ಅಂದ್ರೆ ಎದ್ಕೊಂಡು ಹೋಗ್ತಾರೆ. ಯಾರಾದ್ರೂ ಒಬ್ರು ದೊಡ್ಡವರು ನೋಡಿದ್ರೆ ಅಲ್ಲೇ ಕೂತ್ಕೊಂಡು ಹೋ, ಯಾಕೆಂದ್ರೆ ಇವ್ರು ಎದ್ದಿ ಮುದ್ದಾಡಿಸ್ತಾರೆ, ಎಲ್ಲಿನೂ ಆಯ್ತು ಮಗು, ಏನಾಯ್ತು. ಸರಿ, ಈ ದೊಡ್ಡವರ ದೌರ್ಬಲ್ಯವನ್ನ ಅವರು ಉಪಯೋಗಿಸಿಕೊಳ್ತಾರೆ. ಅಲ್ಲೇ ಕೂತು ಹೇಳುವುದೇ ಇಲ್ಲ, ಹೋ ಅಂತ ಕಿರಿಸಿ ಬಿಡ್ತಾರೆ. ದೊಡ್ಡವರು ಓಡಿ ಬರುವುದೇನು, ಮುದ್ದು ಮಾಡುವುದೇನು, ಆಯಿಂಟ್ಮೆಂಟ್ ಹಚ್ಚೋದೇನು, ಜಾಗ ಇದ್ದೆಲ್ಲ. ಇದು ದೊಡ್ಡವರ ಎಲ್ಲ ಸಣ್ಣತನಗಳು ಮಕ್ಕಳಿಗೆ ಗೊತ್ತಿರ್ತವೆ. ಇವು ಪೆದ್ದುಗಳು ಹೀಗೆ ಮಾಡ್ತವೆ, ಅದಕ್ಕೆ ನಾವು ಹೀಗೆ ಮಾಡಬೇಕು, ಮಾಡ್ತಾ ಇರ್ತಾರೆ. ಆ ಥರ ಅವರಿಗೆ ಏನು, ತಾಯಿ ಹೇಳಿದ್ದಾಳೆ, ನಾನು ಗಟ್ಟಿಯಾಗಿ ಹಠ ಮಾಡಿದ್ರೆ ಅಮ್ಮ ಬರ್ತಾಳೆ, ದೇವರು ಬರೋಲ್ವಾ? ಬಂದೇ ಬರಬೇಕು. ನೋಡಿ, ನಮ್ಮ ಮನಸ್ಸು ಯಾವುದನ್ನ ಇಂಟೆನ್ಸಿವ್ ಆಗಿ, ನಿಶ್ಚಲವಾಗಿ, 100ಕ್ಕೆ 100ರಷ್ಟು ಫೇತ್ಫುಲ್ ಆಗಿ, ಗಾಢವಾಗಿ ನಮ್ಮ ಮನಸ್ಸು ನಂಬುತ್ತೋ, ಇಟ್ ಹ್ಯಾಪನ್ಸ್. ಅದು ವಿಲ್ ಪವರ್ ಅಂತ ಹೇಳ್ತಾರೆ ಅದಕ್ಕೆ.
ಆದ್ರಿಂದ 5 ವರ್ಷದ ಮಗುವಿಗೆ ದೇವರನ್ನ ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಬೇಕಾದಂತಹ ವಿಲ್ಪವರು 5 ವರ್ಷದ ಮಗುವಿನಲ್ಲಿ ಇದ್ದಷ್ಟು ದೊಡ್ಡದಾದ್ಮೇಲೆ ಇರೋಲ್ಲ. ದೊಡ್ಡದಾದ್ಮೇಲೆ ಈಗ ನೀವು 5 ವರ್ಷ ಆಯ್ತು ಅಂತ ಇಟ್ಕೊಳ್ಳಿ, ಶಾಲೆ ಹೋದ್ರಿ, ಶಾಲೆ ಹೋಗಿ ಮೇಷ್ಟ್ರ ಹತ್ರ ಎಲ್ಲ ಪಾಠ ಗೀಟ ಆದ್ಮೇಲೆ ಅಮ್ಮನಿಗಿಂತ ನಾನೇ ಬುದ್ಧಿವಂತ ಅಂತ ಬರ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಅಮ್ಮ ಹೇಳಿದ ಮೇಲೆ ಬಿಲ್ಲಿ ಹೊರಟೋಗುತ್ತೆ, ಅಮ್ಮನಿಗೆ ಎಂತದ್ದು ಗೊತ್ತುಂಟು, ಅಮ್ಮನಿಗಿಂತ ನಾನು ಜಾಣ ಅಲ್ವಾ ಅಂತ. ಕಡೆಗೆ ಕಾಲೇಜಿಗೆ ಹೋದ್ಮೇಲೆ ಇದು ಉದ್ದಾಲಕನ ಕಥೆ ಆಗುತ್ತೆ. ಉದ್ದಾಲಕನ ಮಗ ಶ್ವೇತಕೇತು 12 ವರ್ಷ ಗುರುಕುಲ ಕಲಿತು ಮನೆಗೆ ಬಂದ ಮೇಲೆ ಈಗ ನಾನು 12 ವರ್ಷ ಕಲಿತು ಬಂದವ, ನನ್ನ ಅಪ್ಪ 12 ವರ್ಷ ಓದ್ಲಿಲ್ಲ, ಈಗ ಅಪ್ಪನಿಗೆ ನಮಸ್ಕಾರ ಮಾಡಬೇಕೋ ಬೇಡೋ ಅಂದ್ರೆ ಮನುಷ್ಯ ಓದಿದಷ್ಟು ಅನಾಗರಿಕ ಆಗ್ತಾನೆ. ಆ ಕಲ್ಚರ್ ಸಂಸ್ಕೃತಿ ಇಲ್ಲದೆ ಇದ್ರೆ ಓದು ಮನುಷ್ಯನನ್ನ ಅನಾಗರಿಕನನ್ನಾಗಿ ಮಾಡುತ್ತೆ. ಅನ್ಕಲ್ಚರ್ಡ್ ಬೀಸ್ಟ್ ಹಿ ಬಿಕಮ್ಸ್. ನಾವು ಇವತ್ತು ಶಿಕ್ಷಣ ಪದ್ಧತಿಯಲ್ಲಿ ಇಂಥ ಬೀಸ್ಟ್ಗಳನ್ನ ಕಾಲೇಜಿನಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಅವ್ರಿಗೆ ಯಾವ ಸಾಂಸ್ಕೃತಿಕ ಶಿಕ್ಷಣವೂ ಕೊಡಬಾರ್ದು, ಯಾಕಂದ್ರೆ ಇದು ಎಂಥದ್ದು ಸೆಕ್ಯುಲರ್ ದೇಶ, ಅದರಿಂದ ಕಲ್ಚರು ಸಂಸ್ಕೃತಿ ಅದನ್ನೆಲ್ಲ ಹೇಳಿಕೊಡಬಾರ್ದು. ಅದರಿಂದ ಯೂನಿವರ್ಸಿಟಿಯಲ್ಲಿ ಉಗ್ರವಾದಿಗಳಾದ ಪಶುಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ನಾವು. ಯಾವ ಸಂಸ್ಕೃತಿಯ ಎಚ್ಚರವೂ ಇಲ್ಲದೆ ಇರತಕ್ಕಂಥ ಪಶುಗಳನ್ನ ಸೃಷ್ಟಿ ಮಾಡುವ ಫ್ಯಾಕ್ಟ್ರಿ ನಮ್ಮ ಶಿಕ್ಷಣ ಸಂಸ್ಥೆಗಳು. ಅಂದ್ರೆ ಯಾವ ಮೌಲ್ಯದ ಬಗ್ಗೆಯೂ ಗೊತ್ತಿಲ್ಲ ಅವುಗಳಿಗೆ. ಪಾಪ ಏನು ಉಪಯೋಗ, ಸುಮ್ಮನೆ ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಹಾಳು ಮಾಡುವಂತಹ ಒಂದು ಫ್ಯಾಕ್ಟ್ರಿ ಅಷ್ಟೇ, ಏನು ಪಾವಾಣೆ ಉಪಯೋಗ ಇಲ್ಲ. ಅಲ್ಲ, ಉಪಯೋಗ ಇದೆ. ಶಾಲೆ ನಡೆಸೋರಿಗೆ ಒಂದಿಷ್ಟು ಕಿಸೆ ತುಂಬಾ ದುಡ್ಡು ಆಗುತ್ತೆ, ಅದೇ ಅಪ್ಪ ಅಮ್ಮನ ಕಿಸೆ ಖಾಲಿ ಆಗುತ್ತೆ, ಶಾಲೆ ನಡೆಸೋರು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಮಕ್ಕಳಿಗೆ ಏನೂ ಆಗೋದಿಲ್ಲ. ಅಪರದಂಡ ಮಕ್ಕಳು ನಿರ್ಮಾಣ ಆಗ್ತಾ ಇದ್ದಾರೆ. ಇದು 5 ವರ್ಷದ ಮಗು, ಅದಕ್ಕೆ ಬಹಳ ಗಾಢವಾದ ನಂಬಿಕೆ ಇದೆ. ಯಾವುದೂ ಕೂಡ ಯೋ ಯತ್ ಶ್ರದ್ಧಾ ಸಯೇವ ಸಹ ಶ್ರದ್ಧಾವಾನ್ ಲಭತೆ ಅಂತ. ನಾವು ಏನನ್ನಾದ್ರೂ ಪಡಿಬೇಕಾಗಿದ್ರೆ ನಮಗೆ ಮೊದಲು ನಂಬಿಕೆ ಇರಬೇಕು. ಇದು ಇವತ್ತು ದೇವರ ವಿಷಯದಲ್ಲಿ ಅಲ್ಲ, ಯಾವ ವಿಷಯ ತಗೊಂಡ್ರು ಅಷ್ಟೇ. ನೀವು ಒಂದು ಡಾಕ್ಟರ್ ಹತ್ರ ಹೋಗ್ತೀರಿ, ಡಾಕ್ಟರ್ ಹತ್ರ ಹೋಗಿ ಅವರು ಒಳ್ಳೆ ಡಾಕ್ಟ್ರೇ ಇರಬಹುದು, ನಿಮಗೆ ಸಂಪ್ರತಿಪತ್ತಿ ಇಲ್ಲದೆ ಇದ್ದರೆ ಅಯ್ಯೋ ಆ ಡಾಕ್ಟರ್ ಏನ್ ಮದ್ದು ಕೊಡ್ತಾರೆ ಅದರಿಂದ ಗುಣ ಆಗೋದು ಹೌದಾ ಅಂತ ನೀವು ಯೋಚನೆ ಮಾಡಿ. ಅವರು ಪರ್ಫೆಕ್ಟ್ ಮೆಡಿಸಿನ್ ಕೊಟ್ಟರು ಗುಣ ಆಗೋಲ್ಲ. ಯಾರೋ ಒಬ್ರು ಹಳ್ಳಿ ಪಂಡಿತರ ಹತ್ರ ಹೋದ್ರಿ, ಅವ್ರು ಅಕಸ್ಮಾತ್ ಏನೋ ಒಂದು ಮಿಕ್ಸ್ಚರ್ ಕೊಟ್ಟರು, ನೀವು ಈ ಡಾಕ್ಟರ್ ಹತ್ರ ತಗೊಂಡ್ರೆ ಗುಣ ಆಗುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಅವ್ರ ಮೇಲೆ ಬಿಲೀಫ್ ಇದ್ರೆ ಗುಣ ಆಗಿರುತ್ತೆ. ಅವ್ರು ಬಿಸಿನೀರೇ ಕೊಟ್ಟರು ಗುಣ ಆಗುತ್ತೆ, ಅವ್ರು ಮೆಡಿಸಿನ್ ಕೊಟ್ಟರು ಬಿಸಿನೀರು ತಗೊಂಡ್ರು ಗುಣ ಆಗುತ್ತೆ. ಹಾಗಾಗಿ ಈ ಬಹಳ ಮುಖ್ಯವಾದ ಹೀಲರ್ ಯಾವುದು ಗೊತ್ತುಂಟ? ಬಿಲೀಫ್. 5 ವರ್ಷದ ಮಗುವಿಗೆ ಇಂಥ ಗಾಢವಾದ ನಂಬಿಕೆ ಇದೆ ದೇವರ ಬಗ್ಗೆ, ದೊಡ್ಡದಾದ್ಮೇಲೆ ಇರೋಲ್ಲ. ಅದರಿಂದ ಪ್ರಹ್ಲಾದನಿಗೆ ಧ್ರುವನಿಗೆ ಎಲ್ಲ ದೇವರು ಕಾಣಿಸಿದ 5ನೇ ವಯಸ್ಸಿನಲ್ಲಿ. ಅವರು ಅದು ದಾಟಿ ಬಿಟ್ಟು ಎಲ್ಲಾರು ಅವರು ಶಾಲೆಗೆ ಹೋದ್ಮೇಲೆ ಆಗಿದ್ದರೆ ಭೇಟಿ ಆಗ್ತಿರ್ಲಿಲ್ಲ ದೇವರು. ಪ್ರಹ್ಲಾದನಿಗೂ ಆಗ್ತಿರ್ಲಿಲ್ಲ, ಧ್ರುವನಿಗೂ ಆಗ್ತಿರ್ಲಿಲ್ಲ. ಇದು ಇನ್ನೋಸೆನ್ಸ್ ಬಹಳ ಮುಖ್ಯ. ಒಂದು ಫರ್ಮ್ ಬಿಲೀಫ್, ಗಾಢವಾದ ನಂಬಿಕೆ, ಮತ್ತು ಇನ್ನೋಸೆನ್ಸ್, ಮುಗ್ಧತೆ. ಇದು 2 ದೇವರ ಹತ್ತಿರ ಹೋಗುವಂತಹ ಕ್ವಾಲಿಟಿಗಳು ಅದು ಆ ಮಕ್ಕಳಲ್ಲಿ ಇದೆ. ನಮಗೆ ದೊಡ್ಡವರಾದಾಗ ಮುಗ್ಧತೆಯೂ ಇಲ್ಲ, ಗಾಢವಾದ ನಂಬಿಕೆ ಇಲ್ಲ, ಪ್ರಶ್ನೆಗಳು ಉಂಟೋ ಇಲ್ಲೋ. ಕಡೆಗೆ ತಪಸ್ಸು ಮಾಡ್ಲಿಕ್ಕೆ ಅಂತ ಹೇಳಿದ್ರು ಅಮ್ಮ, ನಾನು ತಪಸ್ಸು ದೇವರು ಇಲ್ಲದಿದ್ರೆ ವೇಸ್ಟ್ ಆಯ್ತಲ್ಲ ತಪಸ್ಸು ಮಾಡಿ ಅಂತ ಇವನಿಗೆ ಮತ್ತೆ ದೇವರು ಪ್ರತ್ಯಕ್ಷ ಆಗೋದಾಗ ಅರ್ಧ ತಪಸ್ಸು ಮಾಡುವಾಗ ಕಡೆ ದೇವರೇ ಇಲ್ಲದೆ ಇದ್ರೆ ದಂಡ ಆಯ್ತಲ್ಲ ತಪಸ್ಸು ಮಾಡಿದ್ದು, ಆಗೋದು ಬೇಡ ಅಂತ ಕಾಣುತ್ತೆ. ದೇವರು ಇದ್ದಾನೆ ಮತ್ತು ಅವನನ್ನು ನಾನು ನೋಡ್ಲೇಬೇಕು ಅನ್ನೋ ಹಠ ಬರಬೇಕಾಗಿದ್ದರೆ ಅದಕ್ಕೆ ಆ ಇನ್ನೋಸೆನ್ಸ್ ಬೇಕು ಮತ್ತು ದೃಢವಾದ ಶ್ರದ್ಧೆ ಬೇಕು, ಅಚಲವಾದ ಶ್ರದ್ಧೆ ಬೇಕು. ಹಾಗಾಗಿ ಇವನಿಗೆ 2 ಇತ್ತು ನೋಡಿ. ಮುಗ್ಧ ಅಂತ ಅನ್ನೋದನ್ನು ತೋರಿಸಿಕೋಸ್ಕರ ಆ ಘಟನೆ ತೋರಿಸಿ, ತಂದೆ ತೊಡೆಯಿಂದ ಇಡಿ ಅಂತ ಹೇಳಿದಾಗ ಅವನು ಏನು ತಲೆಬಿಡ ಅರ್ಥ ಆಗುದಿಲ್ಲ, ಬರೇ ತಂದೆ ತೊಡೆಯಲ್ಲಿ ಕೂಡಬೇಕು. ಸರಿ, ಅವನು ಯೋಚನೆ ಮಾಡಿದ, ಈಗ ಮನೆ ಬಿಟ್ಟು ಹೋಗೋದೇ ಹಾಗಾದ್ರೆ. ಬಾನೋಪಿ ಸನ್ ಅಪಗತಃ ತಪಸೇವನಾಯ. 5 ವರ್ಷದ ಮಗು ಮನೆ ಬಿಟ್ಟು ಹೊರಟ್ಬಿಟ್ಟ. ಅದು ಔಟ್ ಆಫ್ ಇನ್ನೋಸೆನ್ಸ್. ಏನು ಅಂತ ಕೇಳಿದಾನೆ, ದೇವರನ್ನ ಎಲ್ಲ ಋಷಿಗಳು ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾರಂತೆ, ದೇವರು ಕಾಣಿಸ್ಕೊಳ್ತಾರಂತೆ. ಹೌದಾ, ನಾನು ಕಾಡಿಗೆ ಹೋಗ್ಬೇಕು ಅಂತ ಹೊರಟ. ಕಾಡಿಗೆ ಹೋಗುವುದು ಅಂದ್ರೆ ಏನು, ಅದರ ಸಮಸ್ಯೆಗಳೇನು ಒಂದೂ ಗೊತ್ತಿಲ್ಲ. ಆದ್ರೆ ನಾನು ದೇವರು ಬೇಕು, ಒಂದೇ ದೇವರನ್ನ ಕಾಣಬೇಕು. ದೇವರನ್ನ ಕಾಣಬೇಕಾಗಿದ್ದರೆ ಎಲ್ಲ ಋಷಿಗಳೆಲ್ಲ ಕಾಡಿನಲ್ಲಿ ತಪಸ್ಸು ಮಾಡ್ತಾರಂತೆ, ನಾನು ಮಾಡ್ತೀನಿ. ಹೊರಟ ಕಾಡಿಗೆ. 5 ವರ್ಷ. ಅಪ್ಪನ ಹತ್ರ ಹೇಳಿಲ್ಲ, ಅಮ್ಮನ ಹತ್ರ ಹೇಳಿಲ್ಲ, ಹುಡುಗ ಎಲ್ಲಿ ಹೋಗಿದ್ದಾನೆ ಅಂತ ಇವರಿಗೆ ಗೊತ್ತಿಲ್ಲ. ಮನೆಯಲ್ಲಿ ಹುಡುಗ ಇಲ್ಲ, ಹೊರಡೋಗ್ಬಿಟ್ಟಿದ್ದಾನೆ, ಯಾರ ಹತ್ರ ಹೇಳದೆ. ಕಾಡಿಗೆ ಹೋಗಿ ದೇವರನ್ನು ಹಠ ಮಾಡೋದು, ದೇವರು ಬಂದ ಮೇಲೆ ಕೇಳೋದು ಏನು, ಅಪ್ಪನ ತೊಡೆಯಲ್ಲಿ ಕೂಡುವಂತೆ ಮಾಡು ಅಷ್ಟೇ. ಅವನ ಅಪ್ಪ ದೇವರ ಹತ್ರ ಕೇಳಬೇಕು ಅಂತಿದ್ದ ಆಸೆ ಇಷ್ಟೇ, ಅಪ್ಪನ ತೊಡೆಯಲ್ಲಿ ಕೂಡುವಂತೆ ಮಾಡು. ಬೇರೆ ಆಸೆಗಳೇ ಇರಲಿಲ್ಲ ಅವನಿಗೆ. ನನಗೆ ಅಪ್ಪನ ತೊಡೆಯಲ್ಲಿ ಕೂಡುವಂತಹ ಅವಕಾಶ ಮಾಡಿಕೊಡು ಓ ದೇವರೇ. ಈ ಹುಡುಗ ಹೋಗ್ತಾ ಇದ್ದಾಗ
ಋಷಿಗಳು ಒಂದು ದೊಡ್ಡ ಚೇತನ. ಇದಕ್ಕೆ ಮಾರ್ಗದರ್ಶನ ಮಾಡಬೇಕು ಅಂತ ಕಂಡಿತಂತೆ ಋಷಿಗಳಿಗೆ. ಸಪ್ತಋಷಿಗಳು ನಾರದರು ಬಂದುಬಿಡ್ತಾರೆ. ಬಂದು, ಏನಪ್ಪ ಎಲ್ಲಿ ಹೋಗ್ತಾ ಇದ್ದೀನಿ? ಅವನು ಹೇಳ್ತಾನೆ, ಬಾಲೋಪಿ ಸನ್ ಅಪಗತಃ ತಪಸೇ ವನಾಯ, ನಾನು ತಪಸ್ಸು ಮಾಡ್ಲಿಕ್ಕೆ ಕಾಡಿ ಹೋಗ್ತಾ ಇದ್ದೇನೆ. ಏನ್ ತಪಸ್ಸಪ್ಪ? ಏನ್ ತಪಸ್ಸು? ಯಾಕೆ ತಪಸ್ಸು? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಏನ್ ತಪಸ್ಸು? ಇಲ್ಲ, ನಾನು ದೇವರನ್ನು ಕುರಿತು ತಪಸ್ಸು ಮಾಡಬೇಕು. ಯಾಕೆ? ದೇವರ ಹತ್ರ ನನಗೊಂದು ಅಹವಾಲು ಉಂಟು, ನನಗೆ ದೇವರನ್ನು ಕಾಣಬೇಕು, ದೇವರ ಹತ್ರ ತಗೊಳ್ಬೇಕು, ಅದಕ್ಕೆ ಹೋಗ್ಬೇಕು. ಈ ವಯಸ್ಸಿನಲ್ಲೆಲ್ಲ ಆಗೋಲ್ಲಪ್ಪ. ನಿನ್ನ ಈ ವಯಸ್ಸಿನಲ್ಲಿ ತಪಸ್ಸು ಕಾಡು ಅಂದ್ರೆ ಆಗ್ಲಿಕ್ಕಿಲ್ಲ. ನೀನು ಅರಮನೆಯಲ್ಲಿ ಸುಖವಾಗಿ ದಾಸದಾಸಿಯರು ಉಪಚಾರದಲ್ಲಿ ಬೆಳೆದವ, ನೀನು ವಾಪಸ್ ಹೋಗ್ಬಿಡು. ನನಗೆ ದೇವರನ್ನು ನೋಡಿಯೇ ವಾಪಸ್ ಹೋಗೋದು, ನಾನು ಹಾಗೆ ಹೋಗಲ್ಲ. ಈ ಹಠ ನಮಗೆ ಬರುತ್ತಾ? ಧ್ರುವನಿಗೆ ಬಂತು, ದೇವರನ್ನು ನೋಡಿಯೇ ನಾನು ವಾಪಸ್ ಹೋಗೋದು, ಇಲ್ಲದ್ರೆ ಹೋಗಲ್ಲ. ಸರಿ, ಹಠದಿಂದ ಪ್ರಭಾವಿತರಾದ ಋಷಿಗಳು ಅಷ್ಟು ನಿಷ್ಠುರವಾದ ಖಂಡಿತ ಹಠ ಉಂಟಾ ನಿನಗೆ? ದೇವರನ್ನು ನೋಡಿಯೇ ಸಿದ್ಧ. ಹೌದು, ದೇವರನ್ನು ನೋಡಿದ್ರೆ ನಾನು ವಾಪಸ್ ಹೋಗಲ್ಲ. ಹಾಗಾದರೆ ದೇವರನ್ನು ಒಲಿಸುವಂಥ ಮಂತ್ರ ನಾವೇ ಕೊಡ್ತೀವಪ್ಪ ನಿನಗೆ ಅಂತ ವಾಸುದೇವ ದ್ವಾದಶಾಕ್ಷರವನ್ನ ನಾರದರು ಧ್ರುವನಿಗೆ ಉಪದೇಶ ಮಾಡಿದರು. 5 ವರ್ಷ ನಿಮಗೆ ಕೆಲವರಿಗಾದರೂ ಒಳಗಿಂದೊಳಗೆ ಪೂರ್ವಪಕ್ಷ ಬರ್ತಾ ಇದೆ. ಅವನಿಗೆ 5 ವರ್ಷ ಅಪ್ಪ ಉಪನಯನ ಮಾಡಲಿಲ್ಲ, ದ್ವಾದಶಾಕ್ಷರ ಹಾಕೊಟ್ರು. ಕೆಲವು ಒಳಗಿಂದೊಳಗೆ ಪೂರ್ವಪಕ್ಷ ಬರ್ತಾ ಇದೆ, ಹೇಳುವುದು ಹಾಗೆ, ಹೇಳಲಿಕ್ಕೂ ಇಲ್ಲ ಬಿಡ್ಲಿಕ್ಕೂ ಇಲ್ಲ ಅಂತ. ಈ ಕೆಲವರಿಗೆಲ್ಲ ಇಂಥ ಗೊಂದಲಗಳು. ಅದು ಪೂರ್ವಪಕ್ಷ ಬರ್ತಾ ಇರ್ತದೆ, ಹೇಳಲಿಕ್ಕೆ ಸ್ವಲ್ಪ ಸಂಕೋಚ, ಹೇಳದೇ ಇದ್ರೆ ಉತ್ತರ ಗೊತ್ತಾಗುವುದಿಲ್ಲ, ಹೇಳುವುದು ಹಾಗೆ, ಹೇಳಿದ್ರೆ ಏನು ಅಂದುಕೊಳ್ತಾರೋ ಅಂತ ಸಂಶಯ. ಅದು ಕೆಲವರು ಉಪನ್ಯಾಸ ಮುಗಿಸಿ ಹೋಗುವಾಗ ಹೇಳಿ ಬಿಡುವಂತ ತಯಾರಾಗಿ ಸಜ್ಜಾ ಕೂತಿರ್ತಾರೆ. ಅದಕ್ಕೆ ಈಗಲೇ ಯಾಕೆ ನಾವು ಹೋಗ್ಲಿಕ್ಕೆ ಬಿಡೋದಿಲ್ಲ, ಬಹಳ ಪಚಿತಿ, ಅರ್ಧ ದಾರಿಯಲ್ಲೇ ಒಂದು ಸಂಶಯ ಉಂಟು ಅಂತ ಮೂಗು ತೂರಿ ಬಿಡ್ತಾರೆ. ಹೋಗ್ಲಿಕ್ಕೆ ದಾರಿಯೇ ಬಿಡೋಲ್ಲ. ಇದು ಅಂಥವರಿಂದ ಪಾರಾಗೋದಕ್ಕೋಸ್ಕರ ನಾನು ಮೊದಲೇ ಹೇಳಿಬಿಡೋದು ಒಳ್ಳೇದು ಅಂತ. ಏನು ಭಯಾನಕ ಅಂದ್ರೆ, ಅವ್ರು 1 ಗಂಟೆ ಮಾತಾಡಿರ್ತಾರೆ, ಹೋಗಿ ರೆಸ್ಟ್ ಒಳ್ಳೆ ಕರುಣೆಯೇ ಇರೋದಿಲ್ಲ ಕೆಲವರಿಗೆ. ನಮಗೊಂದು ಸಂಶಯ ಉಂಟ್ರಿ, ಅರೆ ಇವ್ರ ಜಗತ್ತಿನ ಸಂಶಯ ಎಲ್ಲ ಒಂದೇ ದಿವಸ ಮುಗಿಬೇಕು. ಸರಿ, ಒಂದು ವಿಷಯ ನಿಮಗೆ ಇಲ್ಲೇ ಸಮೀಪದಲ್ಲಿ ಒಂದು ಊರಿದೆ, ಬೆಂಗಳೂರಿನ ಹತ್ರ, ಆನೇಕಲ್ಲು ಅಂತ. ಕೆಲವರಾದ್ರೂ ಹೆಸರು ಕೇಳಿರ್ಬೋದು, ನೋಡಿರ್ಬೋದು. ಅಲ್ಲಿ ಒಬ್ರು ಇದ್ರು, ಸುಬ್ರಾಯ ಶಾಸ್ತ್ರಿಗಳು ಅಂತ. ಆನೇಕಲ್ಲು ಸುಬ್ರಾಯ ಶಾಸ್ತ್ರಿಗಳು ಅಂತ. ಆ ಮನುಷ್ಯ ಬಹಳ ವಿಚಿತ್ರವಾದಂಥ ಒಂದು ದೇವತಾನುಗ್ರಹ ಅಭಿವ್ಯಕ್ತಿ ಮಾಡಲಿಕ್ಕೆ ಒಂದು ಮಾಧ್ಯಮವಾಗಿ ಬದುಕಿದ ಮನುಷ್ಯ. ಅವರು ವಿದ್ಯೆ ಇಲ್ಲದ ಮನುಷ್ಯ, ವಿದ್ಯೆಯೇ ಓದಿಲ್ಲ, ಏನು ಓದಿಲ್ಲ, ಶಾಸ್ತ್ರ ಓದಿಲ್ಲ, ಸಂಸ್ಕೃತ ಭಾಷೆ ಗೊತ್ತಿಲ್ಲ, ಬರೇ ತೆಲುಗು ಅವರ ಮಾತೃಭಾಷೆ. ತೆಲುಗು ಮತ್ತು ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತಿತ್ತೆ ಅನ್ನೋ ಬಾರ್ಡರ್ ನೋಡಿ ಅಷ್ಟೇ. ತೆಲುಗು ಕನ್ನಡ ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ. ಸರಿ, ಅವರು ಚಿಕ್ಕ ವಯಸ್ಸಿನಲ್ಲೇ ಅವರ ಅಪ್ಪ ಉಪನಯನ ಮಾಡಿದರು. ಗಾಯತ್ರಿ ಒಂದು ಹೇಳಿಕೊಟ್ರು, ಅದರ ಅರ್ಥ ಗೊತ್ತಿಲ್ಲ. ಗಾಯತ್ರಿ ಆಯಿತು, ಗಾಯತ್ರಿ ಆದಮೇಲೆ ಉಪನಯನ ಆಯಿತು. ಆಮೇಲೆ ಇನ್ನು 12 ವರ್ಷಕ್ಕೇನೋ ಮದುವೆ ಮಾಡಿದ್ರು ಅಪ್ಪ. ಹಳೆ ಕಾಲದ ಸಂಪ್ರದಾಯ, 12-13 ಮದುವೆ ಹುಡುಗನಿಗೆ, ಹುಡುಗಿಗಲ್ಲ, ಹುಡುಗಿನ 7-8 ವರ್ಷ ಮದುವೆ ಆಯಿತು. ಮದುವೆ ಆದ ಕೆಲವೇ ದಿನದಲ್ಲಿ ತಂದೆ ತಾಯಿ ಇಬ್ಬರು ಸತ್ತು ಹೋದರು. ಇವರು ಬೀದಿ ಪಾಲಾದರು, ಭಿಕ್ಷೆ ಬೇಡಿ ಬದುಕಿದರು. ಇವ್ರ ತಂಗಿ ಇಬ್ಬರು, ಒಂದು ತಮ್ಮ ತಂಗಿ ಏನೋ ಎಲ್ಲ 2-3 ಜನ ಇವರಿಗೆ. ಅವ್ರನ್ನೆಲ್ಲ ಕರ್ಕೊಂಡು ಹೋಗೋದು, ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡೋದು, ಅವರಿಗೂ ತಿನ್ನಿಸೋದು, ತಾನು ತಿನ್ನೋದು, ಎಲ್ಲೋ ಧರ್ಮಚ್ಛತೆಯಲ್ಲಿ ಮಲಗೋದು, ಹೀಗೆ ಬದುಕಿದ್ರು. ಹೀಗೆ ಇದ್ದಾಗ ದಾರಿಯಲ್ಲಿ ಈ ಭಿಕ್ಷೆ ಬೇಡ್ತಾ ಇದ್ದಾಗ ಅವನ ತಂಗಿಗೆ ತಮ್ಮನಿಗೆ 2 ಜನಕ್ಕೂ ಜ್ವರ ಬಂದು, ಜ್ವರದಲ್ಲಿ ಒಂದೇ ದಿನ 2 ಸತ್ತು ಹೋಗ್ತವೆ. ಸರಿ, ಅದು ಹೋಯ್ತು. ಇವರು ಒಬ್ಬರೇ ಆದ್ರು. ಹೆಂಡತಿಯನ್ನು ತಾಯಿ ಮನೇಲಿ ಬಿಟ್ಟಿದ್ದಾರೆ, ಹೋಗ್ಲೇ ಇಲ್ಲ. ಹೆಂಡತಿಯಿಂದ ಮುಖ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಇವ್ರಿಗೆ ಅನುಕೂಲ ಇಲ್ಲ. ಭಿಕ್ಷೆ ಬೇಡ್ತಾ ಇದ್ರು. ಭಿಕ್ಷೆ ಬೇಡ್ತಾ ಇದ್ದಾಗ ಅವರಿಗೆ ಕುಷ್ಠರೋಗ ಬಂತು, ಲೆಪರ್ಸಿ. ಭಿಕ್ಷೆ ಹಾಕೋರು ಮನೆ ಹತ್ರ ಬರ್ಲಿಕ್ಕೆ ಬಿಡ್ಲಿಲ್ಲ. ನೋಡಿ ವಿಧಿ. ಅಯ್ಯೋ ಸ್ಲೆಪರ್, ಅವರಿಗೆ ಹೇಸಿಗೆ, ಅವರ ಮೈ ವಾಸನೆಯಲ್ಲಿ ಅವರಿಗೆ ತಾನು ಸಾಯುವುದಿಲ್ಲ, ಯಾಕೆ ಇಷ್ಟು ಕಷ್ಟ. ಸರ್ವಸ್ವ ಹೋಯಿತು, ಸರ್ವಸ್ವ ಹೋಯಿತು. ತನಗೆ ತನ್ನ ಮೈ ವಾಸನೆ,
ಇನ್ನೊಬ್ಬರು ಹತ್ರ ಬರೋದಲ್ಲ, ತನಗೆ ತನ್ನ ಹತ್ರ ಕೂಡೋದಕ್ಕೆ ಹೇಸಿಗೆ ಆಗತ್ತೆ. ಇನ್ನು ಯಾಕೆ ಬದುಕಿದ್ದೇನೆ ಅಂತ. ಅವ್ರಿಗೆ ಭಿಕ್ಷೆ ಹಾಕೋರಿಲ್ಲ, ಅನಾಥ ಸ್ಥಿತಿ. ಎದ್ಕೊಂಡು ಅಲ್ಲಿಂದ ಎಲ್ಲೋ ಕಾಡಿಗೆ ಹೋಗ್ಬಿಟ್ಟು, ಕಾಡಿಗೆ ಹೋಗಿ ಅಲ್ಲಿ ಸಾಯ್ಬೇಕು ಅಂತ ಕಾಣತ್ತೆ, ಆದ್ರೆ ಅಷ್ಟು ಸುಲಭ ಸಾಯ್ಲಿಕ್ಕಾಗತ್ತ. ಸೊಪ್ಪು ಸೊದೆ ತಿನ್ಕೊಂಡು ಅಲ್ಲೇ ಇದ್ರು. ಏನೇನು ತಿಂತಿದ್ರೋ ಏನೋ. ಹೋಗಿ ಅವ್ರು ಹೇಳ್ತಾರೆ, ಹಾವಿನ ಹುತ್ತದೊಳಗೆ ಕೈ ಹಾಕಿದ್ರಂತೆ, ಕಚ್ಚಿ ಹಾವು ಕಚ್ಚಿ ಆದ್ರೂ ಸಾಯೋಣ. ಏನ್ ಮಾಡಿದ್ರು, ಹಾವು ಕಚ್ಚೋಲ್ಲ ಅವ್ರಿಗೆ. ಅಲ್ಲಿ ಎಷ್ಟೋ ವರ್ಷ ಕಾಡಿನಲ್ಲಿ ಇದ್ರು, ಬಟ್ಟೆ ಬರೇ ಇಲ್ಲ, ಉಪನಯನ ಆಗಿದ್ದು, ಯಜ್ಞೋಪವಿತ ಇಲ್ಲ, ಏನಿಲ್ಲ, ಹುಚ್ಚರ ಹಾಗೆ ಸುತ್ತಾಡ್ತಾರೆ. ಹುಚ್ಚರ ಹಾಗೆ ಸುತ್ತಾಡ್ತಾ ಇತ್ತು. ಸಾಯಲಿಲ್ಲ. ಈ ಕಡೆ ಊರಿನ ಸಂಪರ್ಕ ಇಲ್ಲ, ಕಾಡು ಮನುಷ್ಯ, ಮೈಯಲ್ಲಿ ಬಟ್ಟೆಯ ಚೂರಿಲ್ಲ, ಯಜ್ಞೋಪವಿತ ಇಲ್ಲ, ಏನಿಲ್ಲ. ಇದು ಅವರು ತನ್ನ ಜೀವನ ಚರಿತ್ರೆಯನ್ನ ಅವರು ತೆಲುಗಿನಲ್ಲಿ ಹೇಳಿದ್ದನ್ನ ಜಗದೀಶ್ ಚಂದ್ರ ಬೋಸ್ ಅದನ್ನ ಕೇಳಿಸಿಕೊಂಡು ಅದನ್ನು ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿ ಪಬ್ಲಿಷ್ ಮಾಡಿಸಿದ್ದಾರೆ. ಆಗ ಅಂಥ ಪರಿಸ್ಥಿತಿಯಲ್ಲಿ ಇದು ಅವರೇ ಹೇಳಿಕೊಂಡ ಅವರ ಆತ್ಮಕಥೆ. ಒಬ್ಬ ಬೈರಾಗಿ ಕಾಣಿಸ್ಕೊಂಡು ಕಾಡಿನಲ್ಲಿ ಎಷ್ಟೋ ವರ್ಷ ಇದೆ, ಮನುಷ್ಯನನ್ನೇ ನೋಡದೆ. ಇವರು ಕಾಡು ಮನುಷ್ಯರಾಗಿಬಿಟ್ಟಿದ್ದಾರೆ, ಮನುಷ್ಯ ಸಂಪರ್ಕ ಇಲ್ಲ. ಎಷ್ಟು ವರ್ಷ ಆಯ್ತು ಅಂತ ಇವನು ತಿಥಿ ವಾರ ಪಂಚಾಂಗ ಏನಿಲ್ಲ ಇವರಲ್ಲಿ, ಒಂದೂ ಗೊತ್ತಿಲ್ಲ. ನಾನು ಬೈರಾಗಿ ಬಂದ, ಏನಪ್ಪ ಅವನು, ಏನು ಬೇಕು ನಿನಗೆ ಅಂತ ಕೇಳಿದ. ಅವ್ರಿಗೆ ಏನು ಹೇಳೋದು? ಅವ್ರು ಮೊದಲು ಏನು ಬೇಕು ಅಂದ್ರೆ, ನನಗೆ ಸಾವು ಬೇಕು ಅಂತ ಹೇಳುವ ಸ್ಥಿತಿಯಲ್ಲಿದ್ದಾರೆ ಅವರು. ಏನು ಬೇಕು ಅಂದ್ರೆ ಸಾಯ್ಬೇಕು ನಾನು. ಅಲ್ಲೇ ಅಲ್ಲಿ ಹೋದ್ರಂತೆ. ಹೋಗಿ ಯಾವುದೋ ಒಂದು ಸೊಪ್ಪು ತಂದಂತೆ. ಸೊಪ್ಪು ತಂದು ಆ ಸೊಪ್ಪನ್ನ ತಿಕ್ಕಿ ನಿನ್ನ ಮೈಗೆಲ್ಲ ಹಚ್ಕೊಂತ ಹೇಳಿದ್ರು. ಇದು ಸೊಪ್ಪು ಹಚ್ಕೊಂಡ್ರು, ಪೂರ್ತಿ ಲೆಪ್ರಸಿ ಗುಣ ಹೋಯ್ತು. ಕ್ಲೀನು, ಸ್ವಚ್ಛವಾದಂತಹ ದೇಹ, ಏನಿಲ್ಲ, ಸ್ವಚ್ಛವಾಗಿದೆ, ಲೆಪ್ರಸಿ ಗುಣ ಹೋಯ್ತು. ಆ ಸೊಪ್ಪಿನ ರಸ ಹಚ್ಕೊ ಅಂತ ಹೇಳಿದ್ರಂತ ಆ ಯೋಗಿಗಳು. ಇವನ ಸೊಪ್ಪಿನ ರಸ ಹಚ್ಚಿಕೊಂಡ, ಲೆಪ್ರಸಿಯ ಸಿಂಪ್ಟಮೇ ಇಲ್ಲ, ಸ್ವಚ್ಛವಾದ ಮೈ, ಕ್ಲೀನು, ಒಳ್ಳೆ ಥಳಥಳ ಹೊಳೆಯುವ ಆರೋಗ್ಯವಂತವಾದ ಸ್ಕಿನ್. ಆಶ್ಚರ್ಯವಾಯಿತು ಅವರಿಗೆ. ಆಮೇಲೆ ಇನ್ನೇನ್ ಬೇಕಪ್ಪ ಅಂತ ಕೇಳಿದ್ರು. ಇವರು ಈ ಜಗತ್ತಿನ ಮೊದಲು ಅವರು ಒಂದು ಕೇಳಿದಂತೆ, ಗಾಯತ್ರಿ, ನನಗೆ ಅಪ್ಪ ಗಾಯತ್ರಿ ಉಪದೇಶ ಕೊಟ್ಟಿದ್ದಾನೆ, ಅದ್ರ ಅರ್ಥ ಗೊತ್ತಿಲ್ಲ, ಗಾಯತ್ರಿ ಅರ್ಥ ಬೇಕು ಅಂತ ಕೇಳಿದ್ದಂತೆ. ಹೇಳಿದ, ಅರ್ಥ ಹೇಳಿದ. ಅವರು ಹೇಳ್ತಾರೆ, ನಾನು ನಿನಗೆ ಹೇಳ್ತೇನೆ, ಇದನ್ನು ನಿನಗೆ ಇನ್ಯಾರಿಗೂ ಹೇಳುವ ಅಧಿಕಾರ ಇದೆ ಅಂತ ಹೇಳಿದ. ಆಮೇಲೆ ಗಾಯತ್ರಿಯನ್ನು ಹೇಳಿಸಿದ. ಯಜ್ಞೋಪವೀತೆಲ್ಲ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಸೀದಾ ಹೋದಂತೆ. ಸೀದಾ ಹೋಗಿ ಯಾವುದೋ ಒಂದು ಬಳ್ಳಿ ತಂದ, ಬೀಳು, ಸುಮ್ಮನೆ ಅದನ್ನು ಯಜ್ಞೋಪವೀತ ಹಾಕು ಅಂತ ಹೇಳಿದ. ಗಾಯತ್ರಿ ಉಪದೇಶ ಮಾಡಿದ. ಅಂದ್ರೆ ಇದೆಲ್ಲ ನಿಮ್ಮ ರಿಚುವಲ್ಸ್ ಎಲ್ಲ ಬೇಕಾಗೋದು ಯಾವಾಗ? ಸಿದ್ಧರಿಗೆ ಅದಕ್ಕೆ ಬೇಕಾದ ರೀತಿಯಿಂದ ಅವರನ್ನ ಪ್ರಿಪೇರ್ ಮಾಡತಕ್ಕಂಥ ಆತ್ಮಶಕ್ತಿ ಇದ್ದವರಿಗೆ ಯಾವ ಹಿನ್ನೆಲೆಯೂ ಬೇಡ ಅನ್ನೋದಕ್ಕೋಸ್ಕರ ಈ ಕಥೆ ಹೇಳಿ. ಅವನು ಆ ಬಳ್ಳಿ ಹಾಕೋ, ನಾನು ಹೇಳ್ತೇನೆ, ಗಾಯತ್ರಿ ಹೇಳು, ನಾನು ಅದರ ಅರ್ಥ ಹೇಳ್ತೇನೆ ಅಂತ ಗಾಯತ್ರಿ ಅರ್ಥ ಹೇಳಿದ. ಅದಾದ್ಮೇಲೆ ಇನ್ನೇನು ಬೇಕು ನನಗೆ? ಈ ವಿಜ್ಞಾನ, ಜಗತ್ತನ ಸೃಷ್ಟಿ ಸ್ಥಿತಿ ಸಂಹಾರದ ಹಿಂದೆ ಇರತಕ್ಕಂಥ ಭೌತ ವಿಜ್ಞಾನದ ಬಗೆಗೆ ತಿಳಿಯಬೇಕು ಅಂತ ಹೇಳಿ. ಭೌತ ವಿಜ್ಞಾನ ಬೇಡ, ಭೌತ ವಿಜ್ಞಾನದ ಬಗೆಗೆ ಕೇಳಬೇಡ. ಯಾಕೆಂದ್ರೆ ಭೌತ ವಿಜ್ಞಾನ ಮನುಕುಲದ ನಾಶಕ್ಕೆ ಕಾರಣವಾಗುತ್ತೆ. ಇಟ್ ಈಸ್ ಡಿಸ್ಟ್ರಕ್ಟಿವ್. ಆದ್ದರಿಂದ ಪ್ರಾಚೀನ ಕಾಲದ ಋಷಿಮುನಿಗಳು ಭೌತ ವಿಜ್ಞಾನದ ಬಗ್ಗೆ ಏನೂ ಬರೆದು ದಾಖಲೆ ಮಾಡಲಿಲ್ಲ. ಅದು ಬೇಡ ಮನುಕುಲಕ್ಕೆ, ಅದು ಮನುಕುಲದ ನಾಶಕ್ಕೆ ಕಾರಣವಾಗುತ್ತೆ ಭೌತ ವಿಜ್ಞಾನ, ಅದು ಬೇಡ ಅಂತ ಬಿಟ್ರು. ಅದನ್ನೇ ನೀನು ಕೇಳ್ತೀಯಲ್ಲಪ್ಪ, ಅದು ಬೇಡ, ಬೇರೆ ಏನಾದರೂ ಕೇಳು. ಅವನು ಮತ್ತೊಂದು ರೀತಿಯೂ ಏನು ಮಾಡಿದ್ರು ಅವನು ಅದೇ ಪ್ರಶ್ನೆ ಮಾಡ್ತಾನೆ. ಭೌತ ವಿಜ್ಞಾನವೇ ಬರುತ್ತೆ, ಏನ್ ಮಾಡಿದ್ರೆ ಅವನ ತಲೆಯಲ್ಲಿ ಬೇರೆ ಪ್ರಶ್ನೆ ಸುಳಿಯೋಲ್ಲ. ಆಗ ಅಲ್ಲಿ ಎಲ್ಲ ಕಾಣುತ್ತಲ್ಲ, ಏನು ನೋಡು ಅಂತ ಹೇಳಿದ್ರಂತ. ಅಯ್ಯೋ, ಆ ಬೈರಾಗಿ ಅವತ್ರ ಅವೆಲ್ಲ
ಪದರುಗಳು, ಗಿಡಗಳು, ಬುಷಸ್ ಅಲ್ಲ. ನಿಮ್ಮ ಕಣ್ಣಿಗೆ ಪೊದರಾಗಿ ಕಾಣುತ್ತೆ, ಅವು ಒಂದು ಗಿಡ ಪೊದರು ಅಲ್ಲ. ಅವರು ಎಲ್ಲರೂ ಋಷಿಗಳು. ಅವರು ತಪಸ್ಸು ಮಾಡ್ತಾ ಇರುವ ಋಷಿಗಳು. ಅವರನ್ನ ಕಾಣುವ ಕಣ್ಣು ನಿನಗೆ ಇಲ್ಲ, ಅದರಿಂದ ಗಿಡದ ಪೊದರ್ನ ಕಾಣುತ್ತೆ ಅಷ್ಟೆ. ಸತ್ಯ ಕಾಣೋದಿಲ್ಲ ಕಣ್ಣಿಗೆ. ನಾನು ಭೌತ ವಿಜ್ಞಾನ ಬೇಡ ಅಂತ ಹೇಳಿದ್ದೇವೆ, ಆದರೂ ನೀನು ಭೌತ ವಿಜ್ಞಾನ ಬೇಕು ಅಂತ ಹಠ ಮಾಡ್ತಾ ಇದ್ದಿ. ಇದರ ಅರ್ಥ ಏನು? ನಿನಗೆ ನಾನೀಗ ಭೌತ ವಿಜ್ಞಾನದ ರಹಸ್ಯ ಹೇಳದೇ ಇದ್ರೆ, ಭಾರತೀಯ ಋಷಿಮುನಿಗಳಿಗೆ ಅಧ್ಯಾತ್ಮ ವಿಜ್ಞಾನ ಗೊತ್ತಿತ್ತು, ಭೌತ ವಿಜ್ಞಾನ ಗೊತ್ತಿರಲಿಲ್ಲ, ಅದು ಪಶ್ಚಿಮದಿಂದ ಬಂದದ್ದು ಅಂತ ತಿಳ್ಕೊಂಡಿದ್ದಾರೆ ಭಾರತೀಯರು. ಅದು ಕನ್ಫರ್ಮ್ ಆಗುತ್ತೆ. ನಾನು ಹೇಳ್ತೇನೆ ನಿನಗೆ ಭೌತ ವಿಜ್ಞಾನ. ಯಾಕೆಂದ್ರೆ ನಮಗೂ ಭಾರತದ ಋಷಿಮುನಿಗಳಿಗೂ ಮಟೀರಿಯಲ್ ಸೈನ್ಸ್ ಅಂದರೆ ಗೊತ್ತಿದೆ. ನಮಗೂ ಬಾಂಬು ಅಥವಾ ಏನು ನೀವು ಭೌತಿಕ ವಿಜ್ಞಾನ ಡಿಸ್ಟ್ರಕ್ಟಿವ್ ಆಗಿ ಬೆಳೆಸಿದ್ದೀರಿ ಅದು ಎಲ್ಲವೂ ಗೊತ್ತಿದೆ. ಅದು ಮನುಕುಲಕ್ಕೆ ಉಪಯುಕ್ತ ಅಲ್ಲ ಅಂತ ಬಿಟ್ಟಿದ್ದೇವೆ. ಅದನ್ನು ಇವತ್ತು ಹೇಳ್ತೀನಿ ಅಂತ ಆತನಿಗೆ ಎಲ್ಲ ಹೇಳಿದ್ರು. ಹೇಳುವುದನ್ನು ಇಡೀ ವಿಜ್ಞಾನ ಹೇಳಲಿಕ್ಕೆ ವರ್ಷಗಟ್ಟಲೆ ಪಾಠ ಮಾಡಲಿಲ್ಲ. ನಿನ್ನ ನಾಲಿಗೆ ಹೊರಗೆ ತೆಗಿ ಅಂತ ಹೇಳಿದ್ರಂತೆ. ನಾಲಿಗೆಯಲ್ಲಿ ಏನೋ ಒಂದು ಬೀಜಾಕ್ಷರ, ಹೋಗು, ಇನ್ನು ವಿಜ್ಞಾನದ ಬಗ್ಗೆ ಯಾರು ಏನು ಕೇಳಿದ್ರು ನಿನಗೆ ಹೊಳೆಯುತ್ತೆ, ಹೋಗುತ್ತೆ. ಇವರು ಎಲ್ಲಿ ಹೋಗೋದು? ನನಗೆ ವಾಪಸ್ ಹೋಗೋದು ಸಾಧ್ಯ ಇಲ್ಲ, ನಾನು ಇಲ್ಲೇ ಇದ್ಬಿಡ್ತೇನೆ. ನಾನು ವಾಪಸ್ ಹೋದ್ರೆ ಯಾರು ಇಲ್ಲ ನನಗೆ, ಮತ್ತೆ ಮೈಯಲ್ಲಿ ಬಟ್ಟೆ ಇಲ್ಲ, ಹುಚ್ಚ ಅಂದ್ ಎಲ್ಲಿ ಹೋಗುದು? ನಾನು ಬತ್ತಲೆ ಊರಿಗೆ ಹೋಗುದು ಹಾಗೆ? ನೀನು ಈಗಿಂದ ಈಗ ಹೋಗ್ಬೇಕು ಹೇಳಿದ್ರಂತವ್ರು. ಇಲ್ಲದಿದ್ದರೆ ನಿನ್ನ ನಂಬಿದ ಒಂದು ಜೀವಕ್ಕೆ ಅನ್ಯಾಯ ಆಗತ್ತೆ. ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಇವರು ಊರು ಬಿಟ್ಟು. ಇಷ್ಟು ವರ್ಷ ಆಗಿದ್ದು ಇವರಿಗೆ ಗೊತ್ತಿಲ್ಲ. ನಾನು ಹೇಗೆ ಹೋಗಲಿ? ನನಗೆ ದಾರಿ ಗೊತ್ತಿಲ್ಲ. ನಾನು ಕಾಡಿನ ಯಾವ ಭಾಗದಲ್ಲಿ ಇದ್ದೇನೆ ಗೊತ್ತಿಲ್ಲ. ಬಟ್ಟೆ ಇಲ್ಲ, ಬರೆ ಇಲ್ಲ, ಕಾಡು ಮನುಷ್ಯರಂತೆ ದಾಡಿ ಕೂದಲೆಲ್ಲ ಬೆಳೆದು ಬಿಟ್ಟಿದೆ, ವಿಕಾರವಾಗಿ ಪ್ರಾಣಿಯಂತೆ ಇದ್ದೇನೆ ನಾನು ಹೋಗೋಲ್ಲ. ಅದರ ಬಗ್ಗೆ ನೀನು ಏನು ಯೋಚಿಸುವುದು ಬೇಡ. ನಿನಗೆ ಬಟ್ಟೆ ಇಲ್ಲ, ಬತ್ತಲಿದ್ದೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಣ. ನೀನು ಹೋಗಲೇಬೇಕೀಗ ಅಂತ ಹೇಳಿ ಕಣ್ಣು ಮುಚ್ಚು ಅಂತ ಹೇಳಿದ್ರು. ಕಣ್ಮುಚ್ಚಿ ಕೂಡು. ಒಂದು ಸ್ವಲ್ಪ ಕ್ಷಣದ ನಂತರ ಕಣ್ಣು ತೆರಿ. ಕಣ್ಣು ಮುಚ್ಚಿದರು. ಸ್ವಲ್ಪ ಕ್ಷಣದ ನಂತರ ಕಣ್ಣು ತೆರೆದರೆ ಇವರು ಯಾವ ಊರಿಗೆ ಹೋಗಬೇಕು ಆ ಊರಿನ ರಸ್ತೆಯಲ್ಲಿದ್ದಾರೆ. ಇದೆಲ್ಲ 20ನೇ ಶತಮಾನದಲ್ಲಿ ನಡೆದ ಘಟನೆ. ಅವರು ತನ್ನ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾರೆ. ಆ ರಸ್ತೆಯಲ್ಲಿದ್ದಾರೆ, ರಸ್ತೆ ಬದಿಯಲ್ಲಿ. ಬೆಳಗಿನ ಜಾವ 4-4:15 ಗಂಟೆ ಬತ್ತಲೆ ಒಂದು ರಸ್ತೆ ಬದಿಯಲ್ಲಿದ್ದಾರೆ ಇವರು. ಯಾವ ಊರಿಗೆ ಹೋಗ್ಬೇಕು ಅದೇ ಊರಿನಲ್ಲಿದ್ದಾರೆ, ಆ ಕಾಡಿನಿಂದ. ಅಷ್ಟೊತ್ತಿಗೆ ಒಬ್ಬ ಬಟ್ಟೆ ಹಿಡ್ಕೊಂಡು ಬಂದಿದ್ದಾನೆ. ಬಂದು ಸ್ವಾಮಿ ಉಟ್ಕೊಳ್ಳಿ ಅಂತ ಹೇಳಿದಂತೆ. ನಿಮಗೆ ಹೇಗೆ ಗೊತ್ತಾಯ್ತು? ಇವನು ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ಬಟ್ಟೆ ಬೇಕು, ನಾನು ಬತ್ತಲಿದ್ದೇನೆ, ನಿಮಗೆ ಗೊತ್ತಾಯ್ತು? ನಮಗೆ ಬೆಳಗಿನ ಜಾವ ನನ್ನ ಕನಸು ಬಿತ್ತು. ಒಬ್ಬರು ಬೈರಾಗಿಗಳು ಬಂದು ಒಬ್ಬ ಹುಡುಗ ಅಲ್ಲಿ ರಸ್ತೆ ಕೂತಿದ್ದಾನೆ, ಅವನಿಗೆ ಬಟ್ಟೆ ಕೊಡು ಅಂತ ಹೇಳಿದ್ರು. ಅದು ತಂದೆ. ಬಟ್ಟೆ ಉಟ್ಕೊಂಡು ವಿಚಾರಿಸಿದ್ರು. ಅವ್ರ ಮಾವನ ಮನೆ ಅದೇ ಊರು, ಅವ್ರ ಮದುವೆ ಆದ ಹುಡುಗಿ ತಂದೆ. ಇಲ್ಲಿ ಅವ್ರ ಏನೋ ಹೆಸರಿದೆ ಅವ್ರ ಮನೆಯಲ್ಲಿ. ಅದು ಅವ್ರ ಮನೆ ಇಲ್ಲೇ ಸಮೀಪ, ಅಲ್ಲೇ ಅವ್ರು ತೋರಿಸ್ತಾರೆ. ಸೀದಾ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗುವಾಗ ಏನಾಗಿದೆ ಅಂದ್ರೆ, ಇವರ ಹೆಂಡತಿ ಆ ಹುಡುಗಿ ಅವ್ರು ಬಹಳ ಸಂಪ್ರದಾಯವಾದಿಗಳು. ಈ ಗಂಡನನ್ನು ಹುಡುಕಿದ್ದಾರೆ, ಹುಡುಕಿ ಸಿಗಲಿಲ್ಲ. ಇವ್ರು ತಲೆ ಬೋಳಿಸುವುದು ಒಂದು ಕಾರ್ಯಕ್ರಮ ಕೂಡಿಸಿದ್ದಾರೆ. ಆ ಋಷಿ ಹೇಳಿದ್ರು, ತಕ್ಷಣ ಹೋಗು, ಇಲ್ಲದಿದ್ರೆ ಒಂದು ಜೀವಕ್ಕೆ ಅನ್ಯಾಯ ಆಗತ್ತೆ. ಇವರು ಇನ್ನೊಂದು 15 ನಿಮಿಷ ಆಗಿದ್ರೆ ಅದ್ರ ಮುಂಡನ ಮಾಡಿಬಿಡ್ತಿದ್ರ ಹೆಂಗಸಿನದ್ದು. ಇವರು ಹೋದ್ರು, ಅಲ್ಲಿಗೆ ಹೋಗ್ತಾರೆ. ಅಳಿಯ ದೇವರು ನೋಡ್ತಾನೆ, ಅಳಿಯ ಬಂದಿದ್ದಾರೆ. ಕಡೆ ಬೇಗ ಕ್ಷೌರಿಕ ನನ್ನ ಮನೆ ಕಳಿಸಿದ್ರು. ಇವರು ಮತ್ತೆ ಗಂಡ ಹೆಂಡತಿ ಎಷ್ಟೋ ವರ್ಷ ಜೀವನ ಮಾಡಿ ಮಕ್ಕಳಾದ್ರು ಅವರಿಗೆ. ಇದು ತನ್ನ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಹೀಗೆ ಇದು ಯಾಕೆ ಹೇಳಿದೆ ಅಂತಂದ್ರೆ, ಇದರಲ್ಲಿ ಆ ತಪಸ್ವಿಗಳು ಅವನಿಗೆ ಯಜ್ಞೋಪವೀತ ಇಲ್ಲ, ಗಾಯತ್ರಿ ಉಪದೇಶ ಮಾಡಿ ಅಧ್ಯಯನ ಮಾಡುವ ಪಾಠ ಹೇಳಿದ್ರು. ಹಾಗೆ ಸಿದ್ಧ ಪುರುಷರು
ಅವರು ಏನು ಕೊರತೆ ಇದ್ರೆ ಅದನ್ನು ತುಂಬಬಲ್ಲವರು. ಅದಕ್ಕೆ ನಿನಗೆ ಕ್ರಮ ಪ್ರಕಾರ 11 ವರ್ಷ ಆದ್ಮೇಲೆ ನಿನ್ನ ಅಪ್ಪ ಉಪನಯನ ಮಾಡಿದ ಮೇಲೆ ಬಾ, ಆಮೇಲೆ ಹೇಳ್ತೇನೆ ಅಂತ ಹೇಳೋ ಪ್ರಶ್ನೆ ಏನೂ ಇಲ್ಲ ಅವರಿಗೆ. ಅವರು ಸಿದ್ಧ ಪುರುಷರು. ಆ ಹುಡುಗನಿಗೆ ಅಲ್ಲೇ ಆನ್ ದಿ ಸ್ಪಾಟ್ ವಾಸುದೇವ ದ್ವಾದಶ ಅಕ್ಷರ ಅಂತ ಉಪದೇಶ ಮಾಡಿದ್ರು. ಋಷಿಗಳೆಲ್ಲ ಹರಿಸಿ ಕಳಿಸಿದ್ರು. ಗಾಡಿಗೆ ಹೋದ ಇವ. ನಾರದರು ಒಂದು ಕೆಲಸ ಮಾಡಿದ್ರು. ಆ ಹುಡುಗರನ್ನು ಗಾಡಿ ಕಳಿಸಿ ಸೀದಾ ಬಂದರು. ಉತ್ತಾನಪಾದ ಹತ್ರ ಬಂದರು. ಉತ್ತಾನಪಾದ ತಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ನಾನು ಏನೋ ನನ್ನ ಹೆಂಡತಿ ಏನೋ ಹೇಳಿಬಿಟ್ಲು, ನನ್ನ ತೊಡೆಯಲ್ಲಿ ಕೂತಿತ್ತು ಮಗು, ನಾನು ಅದನ್ನ ತಳ್ಳಿಬಿಟ್ಟೆ, ಅದು ಮತ್ತೆ ಬರಲೇ ಇಲ್ಲ, ಎಲ್ಲಿ ಹೋಯ್ತು ಗೊತ್ತಿಲ್ಲ, ಅನ್ಯಾಯ ಹೋಯ್ತು ಅಂತ ಇವನು ಅಳ್ತಾ ಕೂತಿದ್ದಾನೆ. ನಿನ್ನ ಮಗನನ್ನ ಹುಡುಕುವ ಕೆಲಸ ಮಾಡಬೇಡ, ಆದರೆ ಮಗನ ಆಸೆ ಕೈ ಬಿಡು ಅಂತ ಹೇಳಲಿಕ್ಕೆ ಬಂದದ್ದಲ್ಲ ನಾನು. ಅವನು ತನ್ನ ಕೆಲಸ ಪೂರೈಸಿ ಅವನಾಗಿಯೇ ಬರ್ತಾನೆ, ಅಲ್ಲಿ ತನಕ ಕಾಯು, ಹುಡುಕ್ಬೇಡ ಹೇಳಿ ಹೊರಟು ಹೋದ್ರು. ಇವನು ಇಲ್ಲಿ ಶುರು ಮಾಡಿದ, ಓಂ ನಮೋ ಭಗವತೆ ವಾಸುದೇವಾಯ, ನೀನು ಕಾಣಿಸಿಕೊಳ್ಳಬೇಕು ವಾಸುದೇವ. ಮೊದಲು ನೀರು ಕುಡಿತಿದ್ದಂತೆ, ಸೊಪ್ಪು ಸೊದೆ ತಿಂತಿದ್ದ, ಅದನ್ನು ಬಿಟ್ಟ, ನೀರು ಕುಡಿಯುವುದನ್ನು ಬಿಟ್ಟು. ಮೊದಲು ಎಲ್ಲ ಕಮ್ಮಿ, ಮೊದಲು ಹಣ್ಣು ಹಂಪಲು, ಆಮೇಲೆ ಸೊಪ್ಪು ಸೊದೆ, ಆಮೇಲೆ ನೀರು ಎಲ್ಲ ಬಿಟ್ಟು, ಕಡೆ ಆಹಾರ ಬಿಟ್ಟು ನೀನು ಬೇಕು ಅಂತ. ನೋಡಿ, ಭಗವಂತನಿಗೋಸ್ಕರ ಏನನ್ನಾದ್ರೂ ಬಿಡ್ತೇನೆ, ನನಗೆ ಯಾವುದೂ ಬೇಡ, ನೀನು ಬೇಕು. ಈ ಸ್ಥಿತಿಗೆ ಪ್ರಹ್ಲಾದ ಇವನು ಧ್ರುವ ಮುಟ್ಟಿದಾಗ ಭಗವಂತ ಬಂದುಬಿಟ್ಟ. ಓಡಿ ಓಡಿ ಬಂದ ಭಗವಂತ. ಅಪ್ಪ ಏನು ಬೇಕು? ಹುಡುಗನ ಹಠ ಗೆದ್ದಿತು. ಹುಡುಗನ ಭಕ್ತಿಗೆ ಭಗವಂತ ಸೋತ. ಏನು ಬೇಕು, ಏನು ಬೇಕು ಅಂತ ಕೇಳಿದಾಗ ಆ ಹುಡುಗ ನೋಡಿ ಎಷ್ಟು ಮೆಚ್ಯೂರಿಟಿ ಬಂದುಬಿಟ್ಟಿದೆ ಅವನಿಗೆ. ಆ ಋಷಿಗಳ ಆಶೀರ್ವಾದದಿಂದ ಅವನು ಹೇಳ್ತಾನೆ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸುಧಾಮನ ಅನ್ಯಾಂಶ್ಚ ಹಸ್ತಚರಣ ಶ್ರವಣ ತ್ವಗಾದೇನ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಏನು ಬೇಕು ಅಂತ ನೀನು ಅಲ್ಲಿ ನಿಂತು ಕೇಳಿದರೆ ನಾ ಏನು ಹೇಳೋದು ಭಗವಂತ? ಏನು ಹೇಳಬೇಕು ಅಂತ ಹೇಳಲಿಕ್ಕೂ ನನಗೆ ಶಕ್ತಿ ಇಲ್ಲ. ನನ್ನ ನಾಲಿಗೆಯಲ್ಲಿ ಮಾತು ನುಡಿಸುವವನು ನೀನಲ್ವಾ? ಏನು ಬೇಕು ಅಂತ ನನ್ನ ನಾಲಿಗೆಯಲ್ಲಿ ಕೂತು ನೀನೇ ನುಡಿಸುವಂದ. ಭಗವಂತ ಹತ್ತಿರ ಬಂದ. ವೇದಮಯೇನ ಕಂಪುನ, ಆ ವೇದಾಭಿಮಾನಿನಿ ಇರತಕ್ಕಂಥ ಶಂಖ ಅಂದ್ರೆ ಅದು ವೇದ. ಆ ಶಂಖದಿಂದ ಮಗುವಿನ ಕೆನ್ನೆಯನ್ನು ಹೀಗೆ ಮೆಲ್ಲನೆ ಪೂಸಿದ. ನಿರರ್ಗಳವಾಗಿ ವಾಣಿ ಹೊರಟಿತು. ಸ್ತೋತ್ರ ಮಾಡಿದ. ಭಗವಂತ ಹೇಳಿದ, ನಿನ್ನ ಆಸೆ ಗೊತ್ತಿದೆ ನನಗೆ. ನೀನು ಅಪ್ಪನ ತೊಡೆಯಲ್ಲಿ ಅಷ್ಟೇ ಕೂಡೋದಲ್ಲ, ಅಪ್ಪ ಕೂತ ಸಿಂಹಾಸನ ನೀನೇ ಕೂಡ್ತೀಯ ಅಂದ. ಅದು ಒಂದು ದೊಡ್ಡ ಸಂಗತಿ ಅಲ್ಲಪ್ಪ. ನಿನ್ನಪ್ಪ ನಾಳೆ ಸಾಯ್ತಾನೆ, 4 ದಿವಸ ನೀನು ಸಾಯ್ತೀಯ. ಆ ಸಿಂಹಾಸನ ಏನು ಶಾಶ್ವತ ಅಲ್ಲ. ಮತ್ತೆ ನೀನು ಅಶಾಶ್ವತವಾದ ತೊಡೆಯನ್ನು ಕೇಳಲಿಕ್ಕೆ ಬಂದಿ. ನಾನು ಅಶಾಶ್ವತವಾದ ತೊಡೆಯನ್ನು, ಅಶಾಶ್ವತವಾದ ಸಿಂಹಾಸನವನ್ನು ಕೊಡೋಲ್ಲ ನಿನಗೆ. ಅದು ಸಿಗುತ್ತೆ ಆಟೋಮ್ಯಾಟಿಕಲಿ. ಅದಲ್ಲ, ಎಂದೂ ಅಳಿವಿರದ ಧ್ರುವಲೋಕ ನಿನ್ನ ಪಾಲಿಗೆ. ನೀನು ಈ ಭೂಮಿಯ ಆಡಳಿತ ಮುಗಿದ ಮೇಲೆ ಧ್ರುವಲೋಕದಲ್ಲಿ ಶಾಶ್ವತವಾಗಿ ಇದ್ದು ಬಿಡು. ಯಾವ ಗ್ರಹ ನಕ್ಷತ್ರಗಳು ವ್ಯತ್ಯಯವಾದರೂ ನಾಶವಾದರೂ ಧ್ರುವ ನಕ್ಷತ್ರ ನಾಶವಾಗದೆ ಧ್ರುವಲೋಕ ಸ್ಥಿರವಾಗಿ ಇರುತ್ತೆ. ಅದು ನಿನಗೋಸ್ಕರ ಇರತಕ್ಕಂಥ ಸ್ಥಾನ. ಧ್ರುವ ಹೊರಟ. ವಿದ್ಧೋಪಿ ಸನ್ನಪಗತಃ ತಪಸೇವನಾಯ ತಸ್ಮಾ ಅದಾತು ಧ್ರುವಗತಿಂ. ಧ್ರುವವಾದಂತಹ ಲೋಕದ ಸ್ಥಾನವನ್ನು ಕೊಟ್ಟುಬಿಟ್ಟ ಭಗವಂತ. ಗೃಣತೆ, ಧ್ರುವನ ಸ್ತೋತ್ರಕ್ಕೆ ಪ್ರಸನ್ನ, ಮೆಚ್ಚಿ ಭಗವಂತ ಕೊಟ್ಟ. ಮರಳಿ ಬಂದ. ಮರಳಿ ಬಂದ ಸುದ್ದಿ ಬಂತು ರಾಜನಿಗೆ, ಬರ್ತಾ ಇದೆ ಮಗು, ಧ್ರುವ ಮರಳಿ ಬರ್ತಾ ಇದ್ದಾನೆ ಅಂತ. ಸರಿ, ಮರಳಿ ಬರ್ತಾ ಇದ್ದಾನೆ. ಅವನ ಸ್ವಾಗತ ಮಾಡ್ಲಿಕ್ಕೆ ಇಡೀ ಅರಮನೆಯಿಂದ ಬಿರುದಾವಳಿ ಸಮೇತ ಹೋಗ್ತಾನೆ.
ಏನಾಗಿದೆ, ಅವನನ್ನು ಸ್ವಾಗತ ಮಾಡೋದಕ್ಕೋಸ್ಕರ ಸುರುಚಿ ಕೂಡ ಹೊರಟಿದ್ದಾಳೆ ಪಶ್ಚಾತ್ತಾಪ ಪಟ್ಟು. ಹೀಗೆ ಸಮಸ್ತ ಅರಮನೆಯ ಬಿರುದಾವಳಿಯಲ್ಲಿ ಅವನನ್ನು ಕರ್ಕೊಂಡು ಬರ್ತಾನೆ. ಆಮೇಲೆ ತೊಡೆಯಲ್ಲಿ ಕೂತ, ಸಿಂಹಾಸನದಲ್ಲಿ ಕೂತ, ಧ್ರುವಲೋಕದಲ್ಲಿ ಕೂತ. ಎಂಥ ಲೋಕ ಅದು! ದಿವ್ಯಾ ಸ್ತುವಂತಿ ಮುನಯ ಯದುಪರಿ ಅಧಸ್ತಾತ್. ಕೆಳಗೆ ಮೇಲೆ ಇರತಕ್ಕಂಥ ಸತ್ಯಲೋಕದಲ್ಲಿ ಇರತಕ್ಕಂಥ ಮುನಿಗಳು ಧ್ರುವಲೋಕದಲ್ಲಿ ಇರತಕ್ಕಂಥ ಶಿಂಶುಮಾರ ರೂಪಿಯಾದ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಅಲ್ಲಿರತಕ್ಕ ಪ್ರಪಂಚದಾದ್ಯಂತ ವಿಶ್ವದ ಮೂಲೆಗಳಲ್ಲಿ ಇರತಕ್ಕಂಥ ಜ್ಞಾನಿಗಳು ಆ ಧ್ರುವಲೋಕದಲ್ಲಿ ಇರತಕ್ಕಂಥ ಭಗವಂತನನ್ನು ಒಲಿಸಿಕೊಂಡ ಧ್ರುವನನ್ನು ಇವತ್ತಿಗೂ ಸ್ತೋತ್ರ ಮಾಡ್ತಾರಪ್ಪ. ಅಂಥ ಧ್ರುವಗತಿಯನ್ನು ಪಡೆದ ಅವನನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಭಗವಂತ ಅವತರಿಸಿ ಬಂದ. ಇದು ವಾಸುದೇವ ಅವತಾರ.